ವೆಲ್ಕಮ್ ಟು ದಿ ಶೋ. ಏನೋ ನಿರಂಜನ್, ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಯಾಕ ನಮ್ಮನ್ನೆಲ್ಲ ಬಿಡಂಗ್ ಕಾಣಿಸ್ತಾ ಇಲ್ಲ? ಯಾಕೆಂದ್ರೆ ನಾನ್ ಗೆಲ್ಲಿಲ್ಲ ಅಂತ ಬಿಗ್ ಬಾಸ್ ತುಂಬಾ ಫೀಲ್ ಅಲ್ಲಿ ಇದಾರೆ. ನೀವು ಗೆಲ್ಲಿಲ್ಲ ಅಂತಲ್ಲ, ಗೆದ್ದಿರೋ ಕ್ಯಾಂಡಿಡೇಟ್ ಅಲ್ಲಿ ಇದಾರೆ ಅಂತ. ಅಷ್ಟು ಮಾತ್ರ ಅಲ್ಲ ಸರ್, ಇವತ್ತೊಂಥರ ಮಜಾ ಭಾರತ್ ಮಿನಿ ಬಿಗ್ ಬಾಸ್ ಆದಂಗಾಗಿದೆ. ಸೀರಿಯಸ್ಲಿ ಇಲ್ಲಿ ನೋಡಿ, ಒಂದ್ ಲೈನ್ 4 ಜನ, ಅಲ್ಲೊಂದು ಓಕೆ, ಎಲ್ಲ ಇಲ್ಲಿ ಬಿಗ್ ಬಾಸ್ ಮಯವಾಗೋಗಿದೆ ಇವತ್ತು. ಎಲ್ಲರಿಗೂ ಬಿಗ್ ಬಾಸ್ ಮಜಾ ಭಾರತದ ಮನೆಗೆ ಸ್ವಾಗತಿಸುತ್ತಾರೆ. ಬಿಗ್ ಬಾಸ್ ಕಡೆ ಮಾತಾಡ್ತಿರೋದು ತಿರ್ಗಾ ಬಿಗ್ ಬಾಸ್. ಬಿಗ್ ಬಾಸ್ ನಿರಂಜನ್, ಹೇಳಿ ಬಿಗ್ ಬಾಸ್. ಅತಿಯಾಗಿ ಮಾತನಾಡಿರುವ ನಿಮ್ಮ ಈ ತಪ್ಪಿಗೆ ಈ ಸಂಚಿಕೆಯಲ್ಲಿ ಮೌನವಾಗಿರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ. ಆಯ್ತು ಬಿಗ್ ಬಾಸ್. ಶೀತಲ್, ಬಿಗ್ ಬಾಸ್ ಇಷ್ಟು ಸಂಚಿಕೆಗಳಾದರೂ ಎಲ್ಲರ ಮಾತಿನ ಮೇಲೆ ಓವರ್ಲ್ಯಾಪ್ ಮಾಡುವ ನಿಮ್ಮ ತಪ್ಪಿಗೆ ಒಂಟಿ ಕಾಲಲ್ಲಿ ನಿಲ್ಲಬೇಕಾಗಿ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ. ಇವತ್ತಿನ ಮಜಾ ಭಾರತದ ಸಂಚಿಕೆಗೆ ನ್ಯಾಯ ನಿರ್ಣಾಯಕರನ್ನು ಬಿಗ್ ಬಾಸ್ ಸ್ವಾಗತಿಸುತ್ತಾರೆ. ಧನ್ಯವಾದಗಳು. ನಿರಂಜನ್, ನಿಮ್ಮ ಮೌನ ಮಾತಿಗಿಂತ ಹಿಂಸೆಯಾಗಿರುವುದರಿಂದ ಮತ್ತೆ ಮಾತನಾಡಲು ಬಿಗ್ ಬಾಸ್ ಅನುಮತಿಯನ್ನು ನೀಡುತ್ತಿದ್ದಾರೆ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಬಟ್ ಬಿಗ್ ಬಾಸ್, ನನಗೆ ಒಂದು ಮನವಿ ಇದೆ. ನನಗೆ ರವೆ ಉಂಡೆ ಬೇಕು ಬಿಗ್ ಬಾಸ್. ಲಕ್ಸುರಿ ಬಜೆಟ್ ಅಲ್ಲಿದ್ದ ರವೆ ಉಂಡೆಯನ್ನ ಮಜಾ ಭಾರತದ ವೇದಿಕೆಗೆ ಕಳಿಸಲು ಬಿಗ್ ಬಾಸ್ ಅನುಮತಿಯನ್ನು ನೀಡುತ್ತಿದ್ದಾರೆ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಎಲ್ಲಿ ಬರಲಿಲ್ಲ ರವೆ. ಅಯ್ಯೋ ಇಷ್ಟು. ಎಸ್, ನಾನು ರವೆ ಉಂಡೆ ತರಿಸಿದಕ್ಕೆ ಒಂದು ಕಾರಣ ಇದೆ. ಯಾಕೆ ಅಂತಂದ್ರೆ ನಮ್ಮ ವಿಜಯ್ ರಾಘವೇಂದ್ರ ಅವರಿಗೆ ರವೆ ಉಂಡೆ ಅಂದ್ರೆ ಪಂಚಪ್ರಾಣ. ನಿಜ ತಾನೆ? ಹೌದು, ರವೆ ಉಂಡೆ ಇಷ್ಟ. ಹಾ, ನಮ್ಮೂರು ಗಾಜನೂರಲ್ಲಿ ಮಾಡೋ ರವೆ ಉಂಡೆ ಇಷ್ಟ ಅಂತ. ಇದು ಅಲ್ಲೇ ಗಾಜಲ್ ಮಾಡ್ರಿ ಅದು. ಥ್ಯಾಂಕ್ ಯು. ರವೆ ಉಂಡೆ ನಮ್ಮ ಕಡೆಯಿಂದ ರವೆ ಉಂಡೆ ನಿಮಗೋಸ್ಕರ ತರಿಸಿದೀವಿ. ಒಂದೇ ಒಂದು ಸಿಹಿ ಮಾಡ್ಕೊಂಡು ಶೋ ಶುರು ಮಾಡೋಣ. ದಯವಿಟ್ಟು ಒಂದೇ ಒಂಚೂರು ತೊಳಿ. ಖಂಡಿತವಾಗ್ಲು ಹೋದ ವರ್ಷ ಮಾಡಿದ ರವೆ ಉಂಡೆ ಇನ್ನೂ ಫ್ರೆಶ್ ಆಗಿದೆ. ನಮ್ಗೆ ಅದೇ ಸಂತೋಷ. ಹೌದು, ಆಕ್ಚುಲಿ ಫ್ರೆಶ್ ಆಗಿದೆ. ಬಟ್ ನಿಜವಾಗ್ಲೂ ವಿಜಯ್ ರಾಘವೇಂದ್ರ ಅವರ ಒಂದು ಕನಸು ಸ್ಪಂದನ ಅವರು ರಿಯಲ್ ಲೈಫ್ ಅಲ್ಲಿ. ಇನ್ನೊಂದು ಕನಸು ಯಾವ್ದು? ನನ್ನ ಮಗ. ನಿಮ್ಮ ಮಗ ಶೌರ್ಯ. ವೆರಿ ನೈಸ್. ಶೌರ್ಯ ಅವರು ಹಾಗೂ ಸ್ಪಂದನ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಿಮಗೂ ಕೂಡ ಇಲ್ಲಿಂದನೇ ಒಂದು ವಿಷಯ ಹೇಳ್ತಾ ಇದೀವಿ. ವಾಟ್ ಅ ನೈಸ್ ಹಸ್ಬೆಂಡ್ ಯು ಹ್ಯಾವ್ ಅಂಡ್ ವಾಟ್ ಅ ನೈಸ್ ಡ್ಯಾಡ್ ಯು ಹ್ಯಾವ್. ಓ ಮೈ ಗಾಡ್. ಥ್ಯಾಂಕ್ ಯು. ನಿರಂಜನ್, ಬಿಗ್ ಬಾಸ್ ನ ಎಲ್ಲಾ ಕಂಟೆಸ್ಟೆಂಟ್ಸ್ ಜೊತೆಗೆ ಇವತ್ತು ಬಿಗ್ ಎಂಟರ್ಟೈನ್ಮೆಂಟ್ ತಗೊಳ್ಳೋದಕ್ಕೆ ವೇದಿಕೆ ಸಜ್ಜಾಗಿದೆ. ತಡ ಮಾಡೋದ್ ಬೇಡ, ಶೋ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇವತ್ತು ಕ್ಯಾರವನ್ ಅಲ್ಲಿ ಕಂಡಂಗೆ ಎಷ್ಟು ತಿಂದೆ, ಕಾಣದೇ ಇರೋ ಹಂಗೆ ಎಷ್ಟು ತಿಂದೆ ನೀನು? ಯಾಕಮ್ಮ ನೀ ಏನ್ ತರ್ಸ್ಕೊಡ್ತಿದ್ಯಾ? ನಾ ಕೇಳಿದೆ ತರ್ಸ್ಕೊಡ್ತಿಲ್ಲ ತಾನೆ. ನೋಡು, ಶ್ರುತಿ ಅಮ್ಮ ಈ ಮುದ್ದಿನ ಮಗನಿಗೆ ಅರ್ಧ ಕೆಜಿ ಪಲಾವು, 1/4 ಕೆಜಿ ಕೇಸರಿ ಬಾತು, 2 ಕೆಜಿ ಗಸಗಸೆ ಪಾಯಸ, ಇದೆಲ್ಲದನ್ನು ತಂದು ನನಗೆ ಬಹಳ ಪ್ರೀತಿಯಿಂದ ಮುದ್ದಿಂದ ಕೇಳಿ ಕೊಡ್ತಾರೇನೋ ಅಂತ ಅಂದ್ಕೊಂಡೆ. ಆದ್ರೆ ಏನು ತಂದಿಲ್ಲ ಅವರು ನನಗೋಸ್ಕರ. ಇಟ್ಸ್ ಓಕೆ. ಆ ಒಂದು ಪ್ರೀತಿ, ಮಮತೆ, ಆ ಒಂದು ವಾತ್ಸಲ್ಯ, ಇದೆಲ್ಲದಕ್ಕೆ ನಾ ಬೆಲೆ ಕೊಟ್ಟು ಸುಮ್ಮನಾಗಿದ್ದೀನಿ. ಹೋಗ್ಲಿ ಬಿಡು, ಚಿಂತೆ ಮಾಡ್ಬೇಡ. ಮರ್ವಿನ್ ಗೊತ್ತಲ್ಲ, ಮರ್ವಿನ್. ಹೌದು, ಮರ್ವಿನ್ ಸ್ವತಃ ಕುಕ್ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಕ್ಯಾಟರಿಂಗ್ ಇಂದ ತರಿಸ್ಕೊಡ್ತಾ ಇದ್ದಾರೆ. ವೆರಿ ನೈಸ್. ಎಂಜಾಯ್ ಮಾಡು. ಓಕೆನಾ? ಸೊ ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಕಾಪು ಫ್ರಮ್ ಉಡುಪಿ. ಸ್ವಾಮಿ ದೇವರೇ, ಬಹಳ ವರ್ಷದ ನಂತರ ನನ್ನೊಂದು ಕ್ಯಾಟ್ರಿಂಗ್ ಸಕ್ಸಸ್ ಮಾಡಿಕೊಟ್ಟಿದ್ಯಾ. ಬಾಂಬೆಯ ದನಿ 8 ಲೇಡೀಸ್ ಬಾರ್ ಇದೆ. ಇವತ್ತು ಸೆಟಲ್ಮೆಂಟ್ಗೆ ಬರ್ತಾ ಇದ್ದಾರೆ. ಅವ್ರದ್ದು ಮಾತ್ರ ಫಂಕ್ಷನ್ ಅಲ್ಲ, ಇನ್ನು ಮುಂದಕ್ಕೂ ಅವರ ಮನೆಯದು ಎಲ್ಲ ಫಂಕ್ಷನ್ ನಮಗೆ ಬರುವಾಗೆ ಮಾಡಪ್ಪ. ಸ್ವಾಮಿ ದೇವರೇ, ಎಲ್ಲ ನಿನ್ನ ಮೇಲೆ ಭಾರ ಇದಾಗ್ತೇನೆ. ದನಿ, ಏನು ಬಾರಿ ಇವತ್ತು ಪೂಜೆ ಮಾಡ್ತಾ ಇದ್ದೀರಿ? ವಿಷಯ ಗೊತ್ತಿಲ್ವನ? ಏನು? ನಮ್ದು ಕ್ಯಾಟ್ರಿಂಗ್ ಸಕ್ಸಸ್ ಆಗಿದೆ, ಅದಕ್ಕೆ ದೇವರಿಗೆ ಪೂಜೆ ಮಾಡೋದು. ನಾನು ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಾನ್ ಸಹ ಇದ್ದೇನೆ. ದೇವರ ಹತ್ರ ನಾನ್ ಸಹ ಹರಕೆ ಹೊತ್ತಿದ್ದೇನೆ. ಏನ್ ಹರಕೆ ಹೊತ್ತಿದ್ಯಾ? ನಾಲಿಗೆಯಲ್ಲಿ ಕರ್ಪೂರ ಇಟ್ಟು ಹೊತ್ತಿಸ್ತೇನಂತ. ಹೌದಾ? ಹೌದು. ಹೊತ್ತಿಸಿದ್ಯಾ? ನೀವ್ ಇವಾಗ ಸಿಕ್ಕಿದಲ್ಲ. ನಾನು ಯಾಕ ಇವಾಗ ಸಿಕ್ಕಿದ್ರೆ ಏನಾಯ್ತಾ? ನಿಮ್ಮ ನಾಲಿಗೆಯಲ್ಲಿ ಹೊತ್ತಿಸ್ತೇನಂತ ಹರಕೆ ಹೇಳಿದ್ದು. ನನ್ನ ನಾಲಿಗೆಯಲ್ಲಿ ಕರ್ಪೂರ ಹೊತ್ತಿಸ್ಲಿಕ್ಕೆ ನೀನ್ ಹೇಳ್ಬೇಕನ್ನ? ನಂಗೆ ಗೊತ್ತಿಲ್ವನ?
ಎಲ್ಲಿ ಬರ ಏನು? ನಮ್ದು ಕ್ಯಾಟ್ರಿಂಗ್ ಭಯಂಕರ ಸಕ್ಸಸ್ ಆಗಿದೆ. ಬಾಂಬೆದ ದನಿ 8 ಲೇಡೀಸ್ ಬಾರ್ ಇದೆ ಅವರಿಗೆ. ಅವರು ಇವತ್ತು ಸೆಟ್ಲ್ಮೆಂಟ್ಗೆ ಬರ್ತಾ ಇದ್ದಾರೆ. ಈಗ ಸೆಟ್ಲ್ಮೆಂಟ್ ಆಗ್ತದೆ, ಏನು ಎದುರು ಬೇಡ. ಬಂದ್ರು ದನಿ ಬಂದ್ರು. ಹೌದೌದೌದೌದು. ಆ ಮೀರಾ ರೋಡಿಂದ 4 ಜನ ಕುಣಿಯವರನ್ನು ಅಲ್ಲಿ ಸಾಯಿನಿಗೆ ಕಳಿಸಿ. ಹೌದೌದೌದು, ಸಾಯಿನಿಂದ 4 ಜನ ಕುಣಿಯವರನ್ನು ಸೆಂಟ್ರಲಿಗೆ ಕಳಿಸಿ. ಹೌದು ಆಯ್ತು, ನಾನು ಬೆಳಿಗ್ಗೆ ಬರ್ತೇನೆ ನಾನು. ಓಕೆ. ದನಿ, ನಿಮ್ಮ ಹತ್ರ ಕೋಲಾಟದ ಟೀಮ್ ಇತ್ತಾ? ಯಾಕೆ ನಾನಿಲ್ಲಿ ಕೇಳಿದ್ರಿ? ಕೋಲಾಟದ ಟೀಮ್ ಕುಣಿಯುವ ಟೀಮ್ ಅಲ್ಲ ನಮ್ದು ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಇದೆ. ಹಾಗೆ ಒಂದು ಕಡೆ ಲೇಡೀಸ್ ಬಾರ್ ಇಂದ ಕುಣಿಯೋ ಹುಡುಗಿಯರನ್ನು ರಾತ್ರಿಗೆ ಇನ್ನೊಂದು ಕಡೆಗೆ ಸಾಗಿಸುದು, ಶಿಫ್ಟ್ ಮಾಡಿಸುದು. ಮತ್ತೆ 9 ರಿಂದ 12 ಹೇಳಿದ್ರು ಅದು ನಮ್ದು ಬಿಸ್ನೆಸ್ ಟೆಕ್ನಿಕ್ಸ್. ಈಗ 9 ರಿಂದ 12 ಗಂಟೆ ತನಕ ಸ್ವಲ್ಪ ಪ್ರೆಸ್ ಕಸ್ಟಮರ್, ಪಾಸ್ ಕಸ್ಟಮರ್ ಬರ್ತಾರೆ. ಆಗ 18 ರಿಂದ 25 ವರ್ಷದ ಹುಡುಗಿಯರನ್ನು ಕುಣಿಸೋದು. ಆಮೇಲೆ 1 ಗಂಟೆಯಿಂದ 4 ಗಂಟೆ ತನಕ ಗಿರಾಕಿಗಳಿಗೆ ಕುಡಿದು ಸ್ವಯ ಇರೋದಿಲ್ಲ. ಆಮೇಲೆ 35ಕ್ಕಿಂತ ಮೇಲಿದ ಹುಡುಗಿಯರನ್ನು ಕುಣಿಸೋದು. ಎಲ್ಲಿ ತನಕ ಅಂತ ಹೇಳಿದ್ರೆ, ಮೊನ್ನೆ ನ್ಯೂ ಇಯರ್ ದಿವಸ ಕುಣಿಲಿಕ್ಕೆ ಹುಡುಗಿಯರಿಲ್ಲ. ಆಮೇಲೆ ಬೆಳಗಾಗುವಾಗ ನಮ್ಮ ಅಲ್ಲಿ ವೈಟ್ರಿಗಳೇ ಮೀಸೆ ಬೋಲ್ಸಿ ಕುಣಿಸುದು. ನನ್ನ ಮಕ್ಕಳಿಗೆ ಟೈಟ್ ಆಗಿ ಯಾರು ಹುಡುಗಿ ಯಾರು ಹುಡುಗ ಅಂತೇನೆ ಗೊತ್ತಿಲ್ಲ, ಒಂದು ಕುಣಿದದೇ ಅದು ಲೇಡೀಸ್ ಬಾರ್ ಅಂದ್ರೆ ಎಂತ ದನಿ? ಅದೇ ಎಂತ ಮುಗ್ಧರಪ್ಪ ನೀವು. ಲೇಡೀಸ್ ಬಾರ್ ಏನಂತ ಗೊತ್ತಿಲ್ವಾ ನಿಮಗೆ? ಈ ಸ್ಟೇಜ್ ಅಲ್ಲಿ ಹುಡುಗಿಯರು ಕುಣಿತಾ ಇರ್ತಾರೆ. ಆಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ದವ್ರಿಗೆ ಯಾರಿಗಾದ್ರು ಇಲ್ಲ ಖುಷಿ ಆದ್ರೆ ಡ್ಯಾನ್ಸ್ ಅಲ್ಲ, ಅಲ್ಲಿಂದೆಲ್ಲ ನೋಟ್ ಎಲ್ಲ ಬಿಸಾಕ್ತಾರೆ. ಎಂತ ವೇಸ್ಟ್ ಮಾಡೋದಲ್ಲ ನಿಮ್ಮಂತ ಡೀಸೆಂಟ್ ಹುಡುಗರಿಗೆ ಅಲ್ಲಪ್ಪ ಅದು. ಆಯ್ತಾಯ್ತು ಇಲ್ಲಿ ಬನ್ನಿ. ಇಲ್ಲಿ ಪ್ರಸನ್ನ ಅಂತ ಯಾರು ಕ್ಯಾಟ್ರಿಂಗ್ ಇದು ನಾನೇ. ಹೌದಾ? ಈಗ ನಿನ್ನೆ ಆ ಫಂಕ್ಷನ್ ಆ ತರ ಆಗ್ಲಿಕ್ಕೆ ಕಾರಣ ದನಿ, ಅದು ನಾನಲ್ಲ. ಹೌದಾ? ಹಾಗಾದ್ರೆ ನೀವು ನಮ್ಮ ಕುಕ್ಕು ಕ್ಯಾಟ್ರಿಂಗ್ ಇದೆ, ನಾನು ದನಿ. ಆದ್ರೆ ಅಣ್ಣ ತಮ್ಮಂದಿರಾಗೆ ಬಹಳ ಕ್ಲೋಸ್. ಹೌದಾ? ಯಾಕಂದ್ರೆ ನಮ್ಮ ಆಜು ಬಾಜಿನ ಮನೆ ಹತ್ರದವರೆಲ್ಲ ಹೇಳಿದ್ರು, ಆ ಹುಡುಗರನ್ನ ಈ ತರ ಬಿಡ್ಬೇಡಿ, ಏನಾದ್ರು ಕೊಡಿ ಅವರಿಗೆ ಅಂತ. ಹಾಗಾಗಿ ನಿಮ್ಗೊಂದು ಕೊಟ್ಟು ಹೋಗುವ ಅಂತ ಬಂದ. ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು? ನನ್ಗೆ ಕೊಡ್ಬೇಕು. ಹೌದಾ? ಮುಂದೆ ಬನ್ನಿ. ಕೊಡಿ. ಒಂದ್ ಮಿನಿಟ್, ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು ಸೆಟಲ್ಮೆಂಟ್? ದನಿ, ನೀವು ನನ್ಗೆ ಕೊಡಿ. ಆಯ್ತಾನಿ. ನಿಮ್ಗೆ ಎಲ್ಲಾದ್ರೂ ಉಳಿದ್ರೆ ಮನಸ್ಸಾದ್ರೆ ನನ್ ಕೊಡಿದನಿ, ಮಿಕ್ಕಿದ್ದವನಿಗೆ. ಫಂಕ್ಷನ್ ಲಗಾಡಿ ತೆಗ್ದಿರಲ್ಲ, ನಿನ್ನೆ ಬಂದು 1,500 ಜನದ್ದು ಫಂಕ್ಷನ್ ಕೊಟ್ಟಿದ್ದೇನೆ. ಮಧ್ಯಾಹ್ನ 3 ಗಂಟೆಗೆ ಇಬ್ರು ಬಂದು ಮಸಾಲ ರುಬ್ಲಿಕ್ಕೆ ಶುರು ಮಾಡಿದ್ರಲ್ಲ, ಸಂಜೆ 7 ಗಂಟೆ ತನಕ ಯಾರಾದ್ರೂ ನಿಮ್ದು ಮಸಾಲ ರುಬ್ಬಿ ಆಗಿದೆನಾ? ಬಂದವರೆಲ್ಲ ಛೀ ಥೂ ಅಂತ ಉಗ್ದು ಹೋಗಿದಾರಲ್ಲ. ನೀವು ಮನುಷ್ಯ ನೀನು ಅವನು ಕ್ಲೋಸ್ ಅಲ್ಲ? ಇಲ್ಲ ತಾನೆ, ಅವನ್ ಬೇರೆ ನಾನ್ ಬೇರೆನೆ. ನನ್ಗವನ್ಗೆ ಏನು ಸಂಬಂಧ ಇಲ್ಲ. ಅವ ಖಾಲಿ ಅಡಿಗೆ ಭಟ್ಟ ಮಾತ್ರ, ನಂಗೆ ಅವನಿಗೆ ಸಂಬಂಧನೇ ಇಲ್ಲ. ಏನೋ ಫಂಕ್ಷನ್? ನಾನ್ ನಿಮ್ಗೆ ಏನ್ ಹೇಳಿದ್ದೇನೆ, ನಮ್ದು ಲೇಡೀಸ್ ಬರೋದು, ನಮ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಿಮ್ಗೆ 1 ಟೈಸನ್ ಹುಂಜ ಕೋಳಿ, 5 ಕಿಲೋದು 1 ಟೈಸನ್ ಹುಂಜ ಕೋಳಿ ಚಿಲ್ಲಿ ಮಾಡ್ಲಿಕ್ಕೆ ಹೇಳಿದೇನಾ? ನೀವೇನ್ ಮಾಡಿದಿರ? ನಿಮ್ದು ಮಾಂಸದ ಪ್ಯಾಕೆಟ್ ಅನ್ನು ನಾನು ಓಪನ್ ಮಾಡಿ ನೋಡ್ತೇನೆ. ಏನ್ ನೋಡೋದ? ನಾನು ಹೇಳಿದು 5 ಕಿಲೋದು 1 ಟೈಸನ್ ಹುಂಜ ಕೋಳಿ, ಅದರಲ್ಲಿ 10 ತಲೆ 20 ರೆಕ್ಕೆ. ಅಲ್ಲ, ಅದು ಕೋಳಿಯ ಅಥವಾ ರಾವಣವಾದ? ಮತ್ತೆ ನಾನು ಅದರಲ್ಲಿ ಓಪನ್ ಮಾಡಿ ನೋಡ್ತೇನೆ. ನಾನು ಹೇಳಿದ್ದು 5 ಕಿಲೋದು 1 ಟೈಸನ್ ಹುಂಜ ಕೋಳಿ, ಅದರಲ್ಲಿ 8 ಲಿವರ್. 1 ಕೋಳಿಗೆ 8 ಲಿವರ್ ಎಲ್ಲಿ? ಕೋಳಿಯನ್ನು 6 ಪಾಕೆಟ್ ಜೀನ್ಸ್ ಆಗಿ ಇಟ್ಕೊಂಡು ಹೋಗ್ತಾರೆ. ನನ್ನ ಮರ್ಯಾದೆ ತೆಗಿತಾರೆ. ನಾನ್ ನಿಮ್ಗೆ ಕರೆಕ್ಟ್ ಪೀಸ್ ತಗೊಂಡ್ ಬರ್ಲಿ ಅಂತ ಹೇಳಿದ್ರೆ, ನೀವೆಲ್ಲ ರೋಡ್ ಸಳ್ಳೆಯಲ್ಲಿ 35 ರೂಪಾಯಿಗೆ ವೇಸ್ಟ್ ಪೀಸ್ ನಾಯಿಗೆ ಹಾಕೋದು ಹಿಡಿದಿರಲ್ಲ, ಅಂತ ಮಾಂಸ ಎಲ್ಲ ತಗೊಂಡ್ ಬಂದಿರ. ಅವನು ಬಿಡಿದಾನಿ, ಅವನಿಗೆ ಅನುಭವ ಎಲ್ಲ ಬಿಡಿ. ನಿಮ್ಗೆ ಬಡಿಸೋದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಳಿ. ಎಲ್ಲಿ ಹೆಚ್ಚಾಗಿದೆ? ಎಲ್ಲ ಕಡಿಮೆನೇ ಆದದಲ್ಲ. ಏನಾಗಿದೆ? ಅಲ್ಲ, ನಿಮ್ಗೆ ಅಲ್ಲಿ ಅನ್ನ ಮಿನಿ ಕಮ್ಮಿ ಆಗಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತು ಮರ್ಯಾದೆಯಲ್ಲಿ. ಅಲ್ಲಿ 2ನೇ ಪಂಕ್ತಿಯಲ್ಲಿ 2ನೇ ಸಾಲಲ್ಲಿ ಒಬ್ರು ವೈಟ್ ಅಂಡ್ ವೈಟ್ ಹಾಕಿ ಕುತ್ಕೊಂಡಿದ್ರು. ಅವ್ರು ನಿಮ್ಮ ಹತ್ರ ಏನ್ ಮಾಡಿದ್ರು, 2ನೇ ಸಲಕ್ಕೆ ಅನ್ನ ಬೇಕಂತ ಕೇಳಿದ್ರು. ನೀವೇನ್ ಮಾಡಿದ್ರಿ? ನಿಮ್ಮ ಒಬ್ಬ ಹುಡುಗ ನೋಡ ಅಲ್ಲಿ ವೈಟ್ ಅಂಡ್ ವೈಟ್ ಹಾಕಿ ಕುತ್ಕೊಂಡವರಿಗೆ 2ನೇ ಸಲಕ್ಕೆ ಅನ್ನ ಬೇಕಂತೆ ಅಂತ ಆ ಹುಡುಗ ಬೊಬ್ಬೆ ಹಾಕುದು. ಏನ್ ಹೇಳ್ತೀಯಾ? ಅವ್ರಿಗೊಮ್ಮೆ ಹಾಕಿದಲ್ಲ ನಾವು, ಈ ಹುಡುಗ ಬೊಬ್ಬೆ ಹಾಕುದು. ಹೌದಾ? ಆಗ ಹಾಕಿದೆಲ್ಲ ತಿಂದಿದ್ದಾರೆ, ಇನ್ನೊಮ್ಮೆ ಬೇಕಂತೆ ಅಂತ. ಅವ ಅಲ್ಲಿಂದ ಬೊಬ್ಬೆ ಹಾಕಿ, ನಿಮ್ಮ ವಾಕಿ ಟಾಕಿ ಬೇರೆ, ಅಲ್ಲಿಂದ ವಾಕಿ ಟಾಕಿಯಲ್ಲಿ ಬೊಬ್ಬೆ ಹಾಕಿದ್ದು. 2ನೇ ಸಲ ಅನ್ನ ಕೇಳಿದ್ದು ಒಂದು ಮರ್ಡರ್ ಮಾಡಿದಾಗೆ ಆಗ್ತಾ ಇಲ್ಲಪ್ಪ. ಅಲ್ಲಿ ಇದ್ದವ್ರು ಬದ್ದವರೆಲ್ಲ ಆಚರಣೆಯನ್ನೇ ನೋಡಿ ಸಾಯ್ತಾರಲ್ಲ. ಬನ್ನಿ, ಆ ಜನ ನಿಮ್ಮ ಹತ್ರ ಏನಾದ್ರೂ ಹೇಳಿತಾ? ಆ ಜನ ನಿಮ್ಮ ಹತ್ರ ಏನಾದ್ರೂ ಹೇಳಿತಾ? ಆ ಜನ ನನ್ನ ಹತ್ರ ಹೇಗೆ ಹೇಳುದು? ಆ ವೈಟ್ ಅಂಡ್ ವೈಟ್ ಆಗಿ 2ನೇ ಸಲ ಅನ್ನ ಕೇಳಿದ್ ನಾನೇ ಅಲ್ಲ ಮಾರ.
ನಾನು 1,500 ಜನದ್ದು ಫಂಕ್ಷನ್ ಮಾಡಿ 1,50,000 ಲಕ್ಷ ಬಿಲ್ಲು ಕೊಡುವ ನಾನು ಒಟ್ಟಿಗೆ ಒಂದು 2ನೇ ಸಲ ಅನ್ನ ಕೊಡಿ ಅಂತ ಕೇಳಿದಕ್ಕೆ ಒಂದು ಮರ್ಡರ್ ಮಾಡಿದಾಗೆ ಬೊಬ್ಬೆ ಹಾಕಿ ಸತ್ತಿದ್ರಲ್ಲ. ನಾಚಿಗೆಯಲ್ಲಿ ನಾನು ಟವೆಲ್ ತಲೆಗೆ ಹಾಕಿ ಸೀದಾ ಓಡಿ ಹೋದದಲ್ಲ. 20 ರೂಪಾಯಿದು ಗಂಜಿ ಊಟ ಮಾಡಿ ಮನೆಗೆ ಹೋದದ. ನೀವು ಮನೆಯವರಾಗಿ ಮಾತಾಡುದಾ? ಅಲ್ಲಿ ನೀರ್ ದೋಸೆ ಶಾರ್ಟೇಜ್ ಇತ್ತು, ಅದು ನಾನು ಮ್ಯಾನೇಜ್ ಮಾಡಿದ್ದೇನೆ. ಅದು ನಿಮ್ಗೆ ಗೊತ್ತಿತ್ತು? ಅದು ಏನೋ ಮಾತಾಡ್ತೀಯ? ನೀರ್ ದೋಸೆ ಶಾರ್ಟೇಜ್ ಅದಂತ ನಾನು ಇವನ ಹತ್ರನೇ ಬಂದು ಹೇಳಿದೆ. ಇವನ್ ಹೇಳ್ದೆ ನಾನೀಗ ನೀರ್ ದೋಸೆ ಮಾಡಿ ತರ್ತೇನೆ ಅಂತ. ಬಕೆಟಲ್ಲಿ ಒಂದು ಸ್ವಲ್ಪ ನೀರ್ ಹಿಡ್ಕೊಂಡು ತೋಟದ ಕಡೆ ಓಡ್ದ. ನಾನು ಅಲ್ಲಿ ಹೋಗಿ ಹೇಗೆ ನೀರ್ ದೋಸೆ ಮಾಡ್ತೇನೆ ಅಂತ ಹಿಂದೆ ಹೋದ್ರೆ ಇವನೊಂದು ತೆಂಗಿನಕಾಯಿ ಕಟ್ಟೆಯಲ್ಲಿ ಕುತ್ಕೊಂಡು ಆ ಬಾಲ್ದಿಯಲ್ಲಿದ್ದ ನೀರಿಗೆ ಟಿಶ್ಯೂ ಪೇಪರ್ ಮುಳುಗಿಸಿ ಎಲ್ಲ ಅಟ್ಟಿ ಇಡ್ತಾ ಇದ್ದಾನೆ. ಆ ಒದ್ದೆ ಮಾಡಿದ ಟಿಶ್ಯೂ ಪೇಪರ್ ತಂದು ಅಲ್ಲಿ ನಮ್ಮ ಕ್ಯಾಟ್ರಿಂಗ್ ಹತ್ರ ನೀರ್ ದೋಸೆ ಟೇಬಲ್ ಅಲ್ಲಿ ಇಟ್ಟಿದ್ದಾನೆ. 4-5 ಮುದುಕರು ಆ ಟಿಶ್ಯೂ ಪೇಪರ್ ನೀರ್ ದೋಸೆ ತಿಂದು ಏನು ಮಾತಾಡಲ್ಲ, ಸೈಡಲ್ಲಿ ಹಿಂಗೇನೆ ಕುತ್ಕೊಂಡ್ ಬಿಟ್ಟಿದ್ದಾರೆ. ಆ ಟಿಶ್ಯೂ ಪೇಪರ್ ಎಲ್ಲಿ ಜಾಮ್ ಆಗಿದೆ ಯಾರೇ ಗೊತ್ತು. ನಾನು ಕಲ್ಲು ಹೊಡೆದು ಓಡಿಸೋದ್ರಿಂದ ಆಯ್ತು, ಇಲ್ಲಾದ್ರೆ ಈ ನಮ್ಮ ಮಗ ಅದೇ ಟಿಶ್ಯೂ ಪೇಪರ್ ರೌಂಡ್ ಮಾಡಿ 4-5 ಇಡ್ಲಿ ಬೇರೆ ಮಾಡ್ತಾನೆ ಅವನು. ನಿಮ್ಮಂತ ಮೂರ್ಖರನ್ನು ಕಟ್ಟಿಕೊಂಡು ನಾನು ಫಂಕ್ಷನ್ ವಹಿಸ್ಕೊಂಡಿದ್ದೇನಲ್ಲ. ನಾನು ನಿಮ್ಮಂತ ಯಂಗ್ಸ್ಟರ್ಗಳಿಗೆ ಯಾಕೆ ಈ ಫಂಕ್ಷನ್ ಎಲ್ಲ ಕೊಡುದು? ಯಂಗ್ಸ್ಟರ್ಗಳ ಮೇಲೆ ಬರ್ಬೇಕು ಹೇಳಿ. ಮೊನ್ನೆ ನಮ್ಮ ಫ್ರೆಂಡ್ ಇದೊಂದು ಮಗುವುದು ತೊಟ್ಲು ಹಾಕುವ ಕಾರ್ಯಕ್ರಮ ಇತ್ತು. ಅಲ್ಲೊಂದು ಯಂಗ್ಸ್ಟರ್ ಏನೊಂದು ಕ್ಯಾಟ್ರಿಂಗ್ ವಹಿಸಿದೇನಪ್ಪ. ಎಲ್ಲ ಸುವಾಸನೆ ಘಮ 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 ಘಮ. ಅದ್ರಲ್ಲಿ ನಂಗೆ ಊಟ ಮಾಡ್ಲಿಕ್ಕೆ ಆಗಿಲ್ಲ, ಒಂದ್ ಸ್ವಲ್ಪ ಕಿರಿಕಾಯ್ತು ಅಲ್ಲಿ. ಊಟ ಏನ್ ಮಾಡ್ಲಿಲ್ಲ? ಅಲ್ಲ, ನಾನು ಹೋದ ತಕ್ಷಣ ಅವ್ರ ಮಗು ಅಂತಂದು ನನ್ನ ಕೈಯಲ್ಲಿ ಕೊಟ್ರು. ನಾನು ಹೇಳಿದೆ ಗಂಡು ಮಗು ಬಾರಿ ಚೆನ್ನಾಗಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಣ್ಣ ಗಂಡು ಮಗು ಅಲ್ಲ ಹೆಣ್ಣು ಮಗು ಅಂತ. ನಾನು ಹೇಳಿದೆ ನನ್ಗೆ ಅಷ್ಟು ನಾಲೆಜ್ ಇದೆ, ಮಗು ಗಂಡು ಅಂತ. ಅವ್ರು ಹೇಳ್ದ ಹೆಣ್ಮಗರಿ ಅಂತ. ಒಂದು ಕಾಪಾಡಕ್ ಕೊಟ್ಟೆ, ನನ್ನ ಹತ್ರ ಆಟ ಆಡ್ಬೇಡಿ ಮಗು ಗಂಡು ಅಂತ. ಅದಕ್ಕೆ ಆ ಜನ ಹೇಳ್ತು ಅಣ್ಣ ಮಗು ಹೆಣ್ಣು, ನೀವು ಕೈಯಲ್ಲಿ ಹಿಡ್ದದ್ದು ನನ್ನ ಕೈದು ಕಿರು ಬೆರಳು ಅಂತ. ನನಗದು ನಾಚಿಕೆಯಲ್ಲಿ ಏನಿಲ್ಲ, ಅಲ್ಲಿಂದ ಸೀದಾ ಓಡಿಯೇ ಬಂದ. ಆಯ್ತು ದನಿ, ಈಗ ಫಂಕ್ಷನ್ ಆಚೆ ಈಚೆ ಆಯ್ತು, ಬೇಸರ ಮಾಡ್ಬೇಡಿದನಿ. ಮುಂದೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಹೇಳಿದನಿ, ನಾವು ಸಕ್ಸಸ್ ಮಾಡಿ ಕೊಡ್ತೇವೆ. ಆಯ್ತು, ನೀವು ಇಷ್ಟೊಂದು ಭರವಸೆ ಕೊಡೋದಾದ್ರೆ ನನ್ಗೆ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ನಂದೊಂದು ಮದುವೆ ಇದೆ, ಆ ಫಂಕ್ಷನ್ ನಿಮ್ಗೇನೆ ಕೊಡ್ತೇನೆ. ನಿಮ್ಗೆ ಇನ್ನೂ ಮದುವೆ ಆಗ್ಲಿಲ್ವಾ? ಇಷ್ಟು ಲೇಟ್ ಆಗ್ಲಿಕ್ಕೂ ಕಾರಣ ಉಂಟು. ನನ್ನೊಂದು ದೊಡ್ಡ ಲವ್ ಸ್ಟೋರಿ ಇತ್ತು. ನಾನು ಅವಳು ಜೋಡಿ ಅಕ್ಕಿಯಾಗಿ ಆಕಾಶದಲ್ಲಿ ಹಾರಿ 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 ಇನ್ನೊಂದು ಕಡೆ ಸೆಟ್ಲ್ ಆಗ್ಬೇಕು ಅಂತ ನೆಲ ಕೇಳಿದಾಗ ನಮ್ಮ ಮದುವೆಯ ಮುಂಚೆ ನಮ್ಗೆ 2 ಪ್ರಾಬ್ಲಮ್ ಎದುರಾಯ್ತು. ಒಂದು ದೊಡ್ಡ ಪ್ರಾಬ್ಲಮ್, ಒಂದು ಸಣ್ಣ ಪ್ರಾಬ್ಲಮ್. ದನಿ, ದೊಡ್ಡ ಪ್ರಾಬ್ಲಮ್ ಎಂತದು? ಆ ಮದುವೆಗೆ ಅವಳ ಗಂಡ ಒಪ್ಪಿಲ್ಲ. ಮತ್ತೆ ಸಣ್ಣ ಪ್ರಾಬ್ಲಮ್, ಅವಳ ಸಣ್ಣ ಮಗು ಕೂಡ ಒಪ್ಪಿಲ್ಲ. ನೋಡ ಆಯ್ತು ದನಿ, ಬೇಸರ ಮಾಡಬೇಡಿ. ನೋಡು, ದನಿಯ ಮದುವೆ ಸಕ್ಸಸ್ ಆಗ್ಬೇಕು. ಈವರ ಯಾರು ಮಾಡಿರ್ಲಿಕ್ಕಿಲ್ಲ, ಇನ್ನು ಮಾಡ್ಲಿಕ್ಕೆ ಬಾರ್ದು ಅಂತ ಒಂದು ಐಡಿಯಾ ಬೇಕು. ಕೊಡಿ ಐಡಿಯಾ ಕೊಡಿ, ಒಂದು ಐಡಿಯಾ. ಒಳ್ಳೆ ನಾನು ಹೇಳ್ತೇನೆ. ಊಟದ ಆರ್ಡರ್ ತಗೊಳ್ಳುವಾಗ ಎಂತದೇ ಹೇಳ್ತೇನೆ. ಎಂತ ಚೈನಾ ಐಟಮ್ಗಳನ್ನು ತಂದಿಟ್ಟಿದ್ದು ಮಾರಿಲ್ಲಿ. ಕರೆಕ್ಟ್ ಹೇಳು. ನಾನು ಹೇಳ್ತೇನೆ. ಕೆಲವರಿಗೆ ಚಿಕನ್ ಚಿಲ್ಲಿ ಮಟನ್ ಚಿಲ್ಲಿ ಇಷ್ಟ ಆಗುದಿಲ್ಲ. ನಿಮ್ಮ ಮದುವೆಯಲ್ಲಿ ಒಂದು ಸ್ಪೆಷಲ್ ಮಾಡುವ. ಏನದು? ಎಂತ ಗೊತ್ತುಂಟಾ? ಬಂದ ಗೆಸ್ಟ್ ನವರಿಗೆ 1/4 ಕಿಲೋ ಹಸಿ ಚಿಕನ್, 1/4 ಕಿಲೋ ಹಸಿ ಮಟನ್ ಒಂದು ಡಬ್ಬಿಯಲ್ಲಿ ಹಾಕುದು, ಮತ್ತೆ ಅವರಿಗೆ ಕೊಡುದು. ಮನೆಗೆ ಕೊಂಡೋಗಿ ಇದರಲ್ಲಿ ಏನ್ ಮಾಡ್ಲಿಕ್ಕೆ ಉಂಟು ಅದು ಮಾಡಿ ಹೇಳುದು. ಕರೆಕ್ಟ್ ಐಡಿಯಾ. ಬರೀ ಅದರೊಟ್ಟಿಗೆ ಇನ್ನೂ ಕೆಲವು ಐಟಮ್ ಬೇಕು. ಹೇಗೂ ಅವು ಒಂದು ಪ್ಯಾಕೆಟ್ ಅಲ್ಲಿ ಹಸಿ ಚಿಕನ್ ಮಟನ್ ಎಲ್ಲ ಕೊಡ್ತಾನಲ್ಲ, ಸ್ವಲ್ಪ ಸೊಪ್ಪು, ಒಂದು ಸರಳಿದ ರಾಡ್, 2 ಸರಳಿ ರಾಡ್, ಸ್ವಲ್ಪ ಮಸಿ ಇದನ್ನೆಲ್ಲ ಅವ್ರ ಕೈ ಕೊಟ್ಟು ಬಿಡುವ. ಇದು ಮದುವೆಗೆ ಬಂದ ಜನರು ಕಾಡಿಗೆ ಹೋಗಿ ಬಟ್ಟೆ ಎಲ್ಲ ಕಳಿಸಿ ಆ ಸೊಪ್ಪನ್ನೆಲ್ಲ ಕಟ್ಟಿ ಕೆಳಗೆ ಮಸಿಗೆ ಬೆಂಕಿ ಹಾಕಿ ಆ ಹಸಿ ಚಿಕನ್ ಮಟನ್ ಅನ್ನು ಸರಳಲ್ಲಿ ಸುರಿದು ಹಿಂಗೆ ಮೇಲೆ ಇಟ್ಟು ಬೆಂಕಿ ಹಾಕಿ ಸುತ್ತ ಕುಣಿಲಿಗೆ. ಏನು ನನ್ನ ಮದುವೆಗೆ ಮನುಷ್ಯರು ಬರೋದಲ್ಲ, ಕಾಡು ಮನುಷ್ಯರು ಬರೋದ? ಏನು ಅನ್ಕೊಂಡಿದ್ದಾರೆ ನೀವೆಲ್ಲ? ಇಲ್ಬಾರ, ನಿನಗಿಲ್ಲಿ ಕುಕ್ಕು ಕೆಲಸ ಬೇಡ. ನೀನು ಕುಣಿಯುವುದು ನೋಡಿದರೆ ನನ್ನ ಲೇಡೀಸ್ ಬಾರಿಗೆ ನೀನು ಪಕ್ಕಾ ಜನ. ನಿನ್ನ ಮೀಸೆ ಬೋಳ್ಸಿ ನಮ್ಮ ಲೇಡೀಸ್ ಒಂದು ವೇಷ ಹಾಕಿ ಅಲ್ಲಿ ಕುಣಿಸ್ಬೋದು ನೀನು. ಹೇಗಾದ್ರೆ ಆಗುತ್ತೆ ಇಲ್ಲ ನೋಡುವ. ಇಲ್ಲಿಂದ ಡೈರೆಕ್ಟ್ ಪ್ರಮೋಷನ್ ಕೊಡ್ತೇನೆ ನೋಡಿ, ಜಸ್ಟ್ ಒಂದು ತೋರಿಸಿ. ಲೇಡೀಸ್ ಬಾರ್
Ain't nobody got a body like Shiva. Everybody want my body. Shiva. Drive you crazy 'cause my name is Shiva. Ain't nobody got a body like Shiva. Ain't nobody got a body like Shiva. Everybody want my body, I'm Shiva. ನೋಡಿ ಅವ್ರು ಆ ತರ ಹೊಡಿತಾ ಇದ್ದಾರೆ. ಒಂದು ವೇಳೆ ಹೊಡೆದು ನಂಗೆ ಹೆಚ್ಚು ಕಮ್ಮಿ ಆದ್ರೆ ನಾನು ಸತ್ರೆ ನೀವೇನ್ ಮಾಡ್ತೀರಾ? ಹೇಳ ಒಂದು ನಿಂದು ವರ್ಕರ್ಗೆ ಹೊಡಿಯುವಾಗ ಯಾವತ್ತು ನೀನು ಅಡ್ಡ ಬರಬೇಕು. ಒಂದ್ ವೇಳೆ ಸತ್ರ ಏನ್ ಮಾಡ್ತೀಯಾ? ಸುಡುದು ಮತ್ತೆ ಅಂತ ಕಾಯ್ಲಿಕ್ಕೆ ಆಗ್ತದ ಎಂತಾರೆ ಅವನ ಕೆಲ್ಸಕ್ಕೆ ಸುಮ್ಮನೆ ಎಂತಗೆ ಬರ್ತಿಗಿರದ ಅವನಿಗೆ ಒಂದು ಆರೋಗ್ಯ ಯಾವಾಗೂ ಸರಿಯೇ ಇರುದಿಲ್ಲ ಅವನಿಗೆ ಸುಮ್ಮನೆಲ್ಲಾದ್ರು ನೋಡಿದನಿ ಅವ್ರು ಹೇಗೆ ಮಾತಾಡ್ತಾರೆ ನೋಡಿ. ನಾವು ಬೆಳಿಗಿಂದ ಸಂಜೆ ತನಕ ಆ ಗ್ಯಾಸಿನ ಬಿಸಿಯಲ್ಲಿ ಎದುರು ನಿಂತರೆ ನಮ್ಗೆ ಕಾಯಿಲೆ ಬರುದಿಲ್ಲವಾ? ನೋಡ ಇಂಥ ಕೆಲಸಗಾರರು ಬೆವರು ಸುರಿಸಿ ದುಡಿಸಿದ್ರೆ ಮಾತ್ರ ನಿಮ್ಮಂತ ಓನರ್ಗಳು ಇಂಥ ಚಂದ ತಂದ ಬಟ್ಟೆ ಹಾಕಿ ಮೆರಲಿಕ್ಕೆ ಕಾರಣ ಆಗುದು. ಒಂದು ವಿಷಯ ಗೊತ್ತಾ ನಿನಗೆ? ಅಲ್ಲ, ಯಾವತ್ತು ನೀನು ಕೆಲಸಗಾರರನ್ನು ತಮ್ಮ ಮನೆ ಮಕ್ಕಳ ತರ ನೋಡ್ತೀರಾ ಆಗ ಮಾತ್ರ ಅವರು ನಿಮ್ಮ ಸಂಸ್ಥೆಯನ್ನು ಅವರ ಮನೆಯ ಸಂಸ್ಥೆ ತರ ನೋಡ್ತಾರೆ. ವಾ ಪ್ರಶಂಸಾ ಟೀಮ್. ಮರ್ವಿನ್ ಅಲ್ವಾ ನೀವು? ಹೌದು. ಬಟ್ ಇದು ಯಾವ್ದು ಮರ್ವಿನ್ ಅಣ್ಣ ಪೆಂಗ್ವಿನ್ ಇದು? ಸಡನ್ ಆಗಿ ಹುಡುಗನ ವೇಷದಲ್ಲಿ ನೋಡ್ಬಿಟ್ಟು ಒಂಥರ ಗಾಬರ ಆಗೋಯ್ತು ನಂಗೆ. ಬಟ್ ವಾಯ್ಸ್ ಅದೇ ತರ ಬಂತಲ್ಲ, ಕನ್ಫರ್ಮ್ ಆಯ್ತು ಮರ್ವಿನ್ನೇ ಅಂತ. ಈಗ ಸದ್ಯಕ್ಕೆ ಹೆಂಗಿತ್ತು ಮರ್ವಿನ್ ಸರ್? ಏನ್ ಹಾಕಿದ್ರು ಚೆನ್ನಾಗಿ ಮಾಡ್ತೀರಲ್ರಿ ನೀವು. ಆ ಪ್ರಸನ್ನ, ಸಂದೀಪ್ ಎಲ್ಲ ಮೈಂಡ್ ಬ್ಲೋಯಿಂಗ್. ನೀವು ಯಾರೋ ಒಬ್ರು ಕಮ್ಮಿ ಹೆಚ್ಚು ಹೇಳಕ್ಕೆ ಆಗಲ್ಲ. ಸಂದೀಪ್ ನಿಮ್ದು ಎಂಟ್ರಿ ಎಕ್ಸ್ಟ್ರಾಡಿನರಿ. ಏನ್ರಿ ಅದು ಹೆಂಗ್ರಿ ಬಂತ ಐಡಿಯಾ ಅದು? ಆ ತರ ಎಲ್ಲ ಬರ್ತಾರ ರೌಡಿ ತರ. ಲೇಡೀಸ್ ಬಾರಿ ಓನರ್ ಎಲ್ಲ ಅದೇ ತರ ಬರು ಸರ್. ಅದೇ ನಮ್ಗೆ ಗೊತ್ತಾಗಿದ್ದೆ ಇವಾಗ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಲೇಡೀಸ್ ಬಾರ್. ನಾವ್ಯಾಕೆ ಹೋಗೋಣ ಲೇಡೀಸ್ ಬಾರ್ಗೆ? ನಾನು ನಿರಂಜನ್ ಎಲ್ಲ ಹೋಗೋದೇ ಇಲ್ಲ. ಹಂಗಂದ್ರೆ ಏನು ಅಂತ ಇವಾಗ ರಾಘುನು ಹೋಗೋದೇ ಇಲ್ಲ ಕೇಳ್ಬೇಕಾದ್ರೆ. ಅಲ್ಲ ಫಸ್ಟ್ ರೋನಲ್ಲಿ ಯಾರು ಇರ್ತಾರೆ ಅಂತ ಒಂದು ಡೈಲಾಗ್ ಮಾಡಿದ್ರು. ಅಂದ್ರೆ ಏನ್ ಅರ್ಥ ಅದು? ಬಿಡಬೇಡಿ ಹಂಗಲ್ಲ ಸರ್, ಹಂಗಂದ್ರೆ ಅರ್ಥ ಅವ್ರು ಹೇಳಿದ ಅರ್ಥ. ಅಂದ್ರೆ ಅವ್ರ ಏನ್ ಹೇಳಿದ್ರು ಆತರ ಹೇಳೋರು ನಂಬಾರ್ದು, ಅವರೇ ಊರಿಗೆ ಮುಂಚೆ ಟೇಬಲ್ ಹಾಕೊಂಡು ಕೂತ್ಕೊಳ್ಳೋದು ಅಂತ ಹೇಳಿದ್ ನೀವು. ಅದೆಷ್ಟು ಧೈರ್ಯ ನಿಮ್ಗೆ? ಎನಿವೆ ಹೊಗಳಲ್ಲೂ ಮಾತಿಲ್ಲ, ಅದ್ಭುತ ಅಂತ ಒಂದು ಮಾತು ಹೇಳಬಲ್ಲೆ ಅಲ್ಲೇ ನಾನು. ಎಕ್ಸ್ಟ್ರಾಡಿನರಿ. ಎಸ್ ಶ್ರುತಿ ಮೇಡಮ್, ನಿಮ್ಗೆ ಎಷ್ಟು ಹಿಡಿಸ್ತು? ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು ನಿಮ್ಮ ಆಕ್ಟ್. ಥ್ಯಾಂಕ್ ಯು ಮೇಡಮ್. ನೀವು ತಗೊಳ್ಳುವಂತ ಪ್ರತಿ ಒಂದು ವಿಚಾರನು ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿರುತ್ತೆ. ಆಮೇಲೆ ನಿಮ್ಮ ಡೈಲಾಗ್, ನಿಮ್ಮ ಸಂಭಾಷಣೆನೆ ನಗು ಬರ್ಸೋ ತರ ಇರುತ್ತೆ. ಅದು ಒಂದು ಆಡ್ ಆನ್ ಪ್ಲಸ್ ಪಾಯಿಂಟ್ ನಿಮ್ಗೆ ಸಿಗುವಂತ ಪ್ರತಿ ಒಂದು ಆಕ್ಟ್ ಅಲ್ಲಿ. ಹೀಗೆ ಮಜಾ ಭಾರತದಲ್ಲಿ ನಗಿಸ್ತಾ ಇರಿ, ಇನ್ನು ಎತ್ತರಕ್ಕೆ ನೀವು ಬೆಳಿತಾ ಇರಿ. ಆಲ್ ದಿ ಬೆಸ್ಟ್. ಇವಾಗ 2 ಕನಸಲ್ಲಿ 1 ಕನಸಾಗಿರೋ ಅಂತ ವಿಜಯ್ ಅವ್ರ ಹತ್ರ ಹೋಗೋಣ ಡೈರೆಕ್ಟ್ ಆಗಿ. ಭಾರಿ ಎಡ್ಡೆ ಐತಿದೆ. ತುಂಬಾ ಆಕ್ಟ್ ಶುರು ಆದಾಗ್ಲಿಂದ ಹಿಡಿದು ಅದು ಮುಗಿಯೋವರೆಗೂ ಅದ್ರಲ್ಲಿ ಒಂದು ಎನರ್ಜಿ ಇತ್ತು. ಆ ಎನರ್ಜಿನ ನೀವು ಬಹಳ ಚೆನ್ನಾಗಿ ಕಾಪಾಡ್ಕೊಂಬಂದ್ರೆ. ಎಸ್ಪೆಷಲಿ ಸಂದೀಪ್ ಅವರ ಎಂಟ್ರಿಯಿಂದ ಅದರ ರೇಂಜೇ ಬೇರೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಸರ್ ಹೇಳ್ತಿರೋ ಹಾಗೆ, ಸರ್ ಆಮೇಲೆ ಶ್ರುತಿ ಅಕ್ಕ ಹೇಳ್ತಿರೋ ಹಾಗೆ, ನೀವು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟಿದ್ದೀರಾ. ಯಾವುದೇ ಕಾರಣಕ್ಕೂ ನನ್ನದೊಂದು ವಿನಂತಿ, ಆ ಸ್ಟ್ಯಾಂಡರ್ಡಿಂದ ಕೆಳಗೆ ಬರೋ ಹಾಗೆ ನಿಮ್ಗೆ ಆಗದೇ ಇರಲಿ, ಇನ್ನು ಎತ್ತರದಂಥ ಪರ್ಫಾರ್ಮೆನ್ಸ್ ನೀವು ಕೊಡ್ತಾ ಇರಿ ಅಂತ ನಾನು ಹಾರೈಸ್ತೀನಿ. ಸೂಪರ್. ಕಾರುಣ್ಯ, ಈ ಒಂದು ಕಲರ್ಫುಲ್ ವೇದಿಕೆ ಮೇಲೆ ನಿಮ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಸೊ ಕಲರ್ ಸೂಪರ್ ಅಲ್ಲಿ ಸೂಪರ್ ಆಗಿತ್ತು. ನಂಗೆ ಇನ್ಫ್ಯಾಕ್ಟ್ ಎಷ್ಟೋ ಆರ್ಟಿಸ್ಟ್ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಓವರ್ಲ್ಯಾಪ್ ಆಗುತ್ತೆ. ನೀವು ಎಷ್ಟು ಡೈಲಾಗ್ ಇತ್ತು, ಒಂಚೂರು ಓವರ್ಲ್ಯಾಪ್ ಮಾಡಿದ್ರೆ ತುಂಬ ನೀಟಾಗಿ ಕ್ಯಾರಿ ಔಟ್ ಮಾಡಿದ್ರಿ. ಆಮೇಲೆ ನೀವು ಕೊಟ್ಟಿದ್ದ ಮೆಸೇಜ್ ನಂಗೆ ತುಂಬ ಇಷ್ಟ ಆಯ್ತು. ಪ್ರತಿಯೊಬ್ಬರು ಅವ್ರ ಮನೆ ಕೆಲಸದವ್ರನ್ನ ಮನೆಯವ್ರ ಥರನೇ ನೋಡ್ಕೋಬೇಕನ್ನೋ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್. ಕೆಲಸದವರು ಹೆಣ್ಮಕ್ಳಾದ್ರೆ ಅವ್ರನ್ನ ಮನೆಯವ್ರ ತರ ಹೇಗೆ ನೋಡ್ಕೊಳ್ಳೋದು? ಸದ್ಯಕ್ಕೆ ಪ್ರಶಂಸಾ ಅವ್ರನ್ನ ಬೀಳ್ಕೊಡೋಣ. ಇದನ್ನೆಲ್ಲ ನಾವು ಬ್ರೇಕಲ್ಲಿ ಮಾತಾಡ್ಕೋತೀವಿ, ನಿಮ್ಗೆ ಯಾಕೆ ಸುಮ್ಮನೆ ಅವೆಲ್ಲ. ಓಕೆ, ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಶಂಸಾ. ಥ್ಯಾಂಕ್ಸ್ ಅಲ್ಲ. ಆಕ್ಚುಲಿ ಕಾರುಣ್ಯನ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ವಿಜಯ್ ಅವರೇ, ನಿಮ್ಗೂ ಈ ವಿಚಾರ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಕಾರುಣ್ಯಂಗೆ ಇನ್ನೊಂದು ಹೊಸ ಹೆಸರಿದೆ, ಹಿರೇಮಣಿ. ಇದೇ ಮಣಿನ? ಅಲ್ಲ, ಹಿರೇಮಣಿ. ಹಿರೇಮಣಿ ಎಲ್ಲಾನ ಕೇಳಿದ್ದೀರಾ ಹೆಸರನ್ನ? ಇಲ್ಲ. ಈ ಹಿರೇಮಣಿ ಕಾರುಣ್ಯರಾಮ್ ಅವರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಅಯ್ಯೋ, ಎಂತ ಫೇಮಸ್ ಅಂದ್ರೆ ಏನೇ ಇರ್ಲಿ, ಮನೆ ಇರ್ಲಿ, ಶೂಟಿಂಗ್ ಅಲ್ಲಿ ಇರ್ಲಿ, ಬಿಗ್ ಬಾಸ್ ಅಲ್ಲಿ ಇರ್ಲಿ, ಸಿಕ್ಕಾಪಟ್ಟೆ ಮಿಮಿಕ್ರಿ ಮಾಡ್ತಾರೆ ಇವರು. ಸೊ ಮಿಮಿಕ್ರಿ ಲೋಕಕ್ಕೊಂದು ಹೊಸ ಸ್ಟಾರ್ ಸಿಕ್ಕಾಗಿದೆ. ಸೊ ಅದಕ್ಕೋಸ್ಕರ ಕಾರುಣ್ಯರ ಮಿಮಿಕ್ರಿ ಟ್ಯಾಲೆಂಟ್ ಅನ್ನು ನೋಡುವಂತ ಸಮಯ ಆಗಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ.
ಪ್ರಪಂಚದ 18ನೇ ಅದ್ಭುತ ಕಾರುಣ್ಯ ರಾವ್. ಹಿರೇಮಣಿ ಸ್ಟೇಜ್ ಮೇಲೆ ಇರ್ಬೇಕಾರೆ ಅಕ್ಕ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೇಕು. ಸೊ ನೀವಿಬ್ರು ಬಂದ್ರೇನೆ ನಾನು ಆಕ್ಟ್ ಮಾಡೋದು. ಬನ್ನಿ ಬನ್ನಿ, ನಿರಂಜನ್ ನನ್ ಶೀತಲ್. ಬಟ್ ಒಂದು ಕಂಡೀಷನ್, ನಾವಿಬ್ರು ಮಾತಾಡೋದ್ ಬೇಡ, ಅವಳೊಬ್ಳೆ ಮಾತಾಡ್ಬೇಕು. ಇಲ್ಲ, ನಾನು ಇನ್ನೊಂದು ಹೊಸ ರೋಚಕತೆ ಕೊಡ್ತೀನಿ ಈ ಒಂದು ಕತೆಗೆ. ಏಯ್, ನಿಮಿಷ ನಿನಗೆ ಒಟ್ನಲ್ಲಿ ಅಕ್ಕಪಕ್ಕ ಯಾರನ್ನ ಇರ್ಬೇಕಲ್ವಾ? ಇಲ್ಲಿ ಸ್ಟೇಜ್ ಅಲ್ಲಿ ಅಕ್ಕಪಕ್ಕ ಇರೋದಕ್ಕೋಸ್ಕರನೇ ಸಂಬಳ ಕೊಟ್ಟಿಟ್ಕೊಂಡಿದೀವಿ ನಾವು. ಸೊ ಭೂತ ಏನ ಮಕ್ಕಳ ಬನ್ನಿ. ನಾನು ಹೇಳಾಯ್ತು ಅಕ್ಕ ನನ್ನ ಫ್ರೆಂಡ್ಸ್ ಅಂತ, ಅದು ನೀವಿಬ್ರು ನೀವು ಫ್ರೆಂಡ್ಸ್ ಬನ್ನಿ. ಅದು ಮತ್ತೆ ಡ್ರೆಸ್ ಎಂತ ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಬನ್ನಿ. ಮ್ಯಾಚಿಂಗ್ ನೋಡಿ. ನೀವೇನ್ ಮಾಡ್ಬೇಕು ಗೊತ್ತಾ, ನಾನೇನಾದ್ರೂ ಮಧ್ಯದಲ್ಲಿ ಒಂದ್ ಬಾಯ್ ಹಾಕಿದ್ರೆ ಎಳ್ಕೊಂಡ್ ಹೋಗಿ ಚೆನ್ನಾಗಿ ಬಾರಿಸ್ಬೇಕು. ನಿರಂಜನ್ ಪಾಪ ಮೊದ್ಲೇ ಸೋಂಬೇರಿ, ಅವ್ನ್ ನಡ್ಕೊಂಡ್ ಬರೋ ಸ್ಟೈಲು ಮತ್ತೆ ಅವ್ನ್ ಮಾತಾಡೋದನ್ನ ನಾನು ಫಸ್ಟ್ ಮಾಡ್ತೀನಿ. ಎಷ್ಟು ಬಿಸಿ ಇರ್ಲಿ, ಅಲ್ಲಿ ಯಾರಾದ್ರೂ ಪ್ರಾಣ ಹೋಗ್ತಿದ್ದೆ ನೀರ್ ಬೇಕು ಅಂದ್ರೆ ಅವ್ನು ಬರೋದು ಹಿಂಗೇನೆ, ಇಲ್ಲಿಂದ ಬರ್ತೀನಿ. ಓಕೆ, ಕರಿ ನೀನು ಶೀತಲ್. ನೀರು ಬಾರೋ, ನೀರ್ ಬೇಕು. ದಿಸ್ ಇಸ್ ವಾಟ್ ಹಿ ಡು. ಇದೇ ಅವನ್ ಸ್ಟೈಲು. ಶೀತಲ್ ಹೆಂಗೆ ಗೊತ್ತಾ, ಫುಲ್ ಆಕ್ಟಿವ್. ನಿರಂಜನ್ ಡೆಡ್ ಆಪೋಸಿಟ್. ಅವಳು ಬರೋದು. ಕರಿತೀನಿ ಶೀತಲ್ ಅಂತ ಕರಿ ಫಸ್ಟ್. ನೀರ್ ಬೇಕು ಬಾರೆ. ಏಯ್, ಆ ತರ ಅಲ್ಲ ಮತ್ತೆ ಇನ್ನೇನ್ ಶೀತಲ್ ಅಂತ ಕರಿ. ಹಂಗನ್ಬೇಕಾ? ಸರಿ. ಶೀತಲ್, ಕಾರುಣ್ಯಂಗ್ ನೀರ್ ಬೇಕಂತ ನೋಡು. ಶಾಲಿನಿ, ಟೀ ಏನ್ ಮಾಡ್ತಾ ಇದ್ಯಾ ಇವತ್ತು? ಕಾರುಣ್ಯ, ಅಯ್ಯೋ ಎಷ್ಟು ಮುದ್ದು ಗೊತ್ತಾ ಈ ಕಾರುಣ್ಯ. ಆಹಾ ಕಾರುಣ್ಯ, ನಿಂಗೆಲ್ಲ ಟ್ಯಾಲೆಂಟ್ ಇದೆ. ನೀನ್ ಡಾನ್ಸ್ ಆಡ್ತೀಯಾ, ಹಾಡ್ ಆಡ್ತೀಯಾ, ಎಲ್ಲ ಮಾಡ್ತೀಯಾ. ಬನ್ನಿ. ಏನ್ ಗೊತ್ತಾ, ಆಕ್ಚುಲಿ ಆ ಸಂಜನಾ ಮೂವನ್ನು ಏನ್ ಮಾಡ್ತಾ ಇದ್ರು ಬಾತ್ರೂಮ್ ಅಲ್ಲಿ ಗೊತ್ತಾಗ್ಲಿಲ್ವಲ್ಲ. ಕ್ಲಾರಿಟಿ ತಗೋಬೇಕಂದ್ರೆ ಯಾರ ಹತ್ರ? ಕರೆಕ್ಟ್, ವೀಕೆಂಡ್ ಬಂದಾಗ ಸುದೀಪ್ ಸರ್ ಹತ್ರ ಮಾತಾಡೋಣ. ಇಲ್ಲಿದ್ದಾರೆ. ಇಲ್ಲಿ ನೋಡೋ, ಇಲ್ಲಿ ನೋಡ್ಕೊಂಡ್ ಮಾತಾಡೋ. ಸರಿ, ಇಲ್ಲಿ ನೋಡಿ, ಕ್ಲಾರಿಟಿ ಕೊಡಿ ಸರ್. ಮೋಹನ್ ಸರ್, ನೀವ್ ಹಿಂಗೆಲ್ಲ ಮಾತಾಡ, ನನಗೆ ಕ್ಲಾರಿಟಿ ಸಿಗ್ತಾರ ಸರ್? ಈಗ ನಾನ್ ಮೋಹನ. ಹೇಳಮ್ಮ ಕಾರುಣ್ಯ. ನೋಡಿ ಮೋಹನ್ ಸರ್, ಹೇಳಮ್ಮ. ಮಾತಾಡಂಗಿಲ್ಲ ಸರ್. ನನಗೆ ನನ್ನ ಬಗ್ಗೆ ನಿಮ್ ಹಿಂದೆ ಮಾತಾಡಿದ್ರ, ಮುಂದೆ ಮಾತಾಡಿ. ಎಲ್ಲಿ ಹಿಂದೆ ಇದ್ರು ಮುಂದೆ ಇದ್ರು ಕಾಣಲ್ಲಮ್ಮ, ಮಲ್ಗಿರ್ತೀನಿ. ಸಂಜನಾ, ಓಕೆ. ಸಂಜನಾ, ನೀರ್ ತಗೊಂಬ. ನೀರ್ ನಿಲ್ಸು ಸಂಜನಾ. ಅಲ್ಲ, ಸಂಜನಾ ಬೋರ್ವೆಲ್ ನೋಡಿ. ಓಕೆ, ಸಂಜನಾ ಬೋರ್ವೆಲ್ ನೋಡಿ. ಸರಿ, ಬಕೆಟ್ ತಗೊಂಡೋಗಿ ಅಲ್ಲಿಡು. ಅಯ್ಯೋ, ನಂಗ್ ಕೈ ಆಗಲ್ಲ. ನಿರಿ ಬಾರೋ, ನೀನೊಂಚೂರು ಹೆಲ್ಪ್ ಮಾಡೋ. ನೀರಿ ಹೋಗ್ ನೀರಿ. ಇಲ್ಲ ಯಾವಾಗ ಹಿಂಗ್ ಓಡ್ ಬರ್ತಾನೆ ಹೆಂಗೆ? ನೀರಿ ಹಂಗಲ್ಲ ಸಂಜನಾ, ಯಾವಾಗ ಬರೋನು. ಸಂಜನಾ ಕರಿತಾಳೆ, ನೋಡ್ಕೋ ಕೆಲ್ಸ ಅಂದ್ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಓಕೆ, ಬಟ್ ಇವಾಗ ಮಧ್ಯಕ್ಕೆ ಒಂದ್ ಚಿಕ್ಕ ಬ್ರೇಕ್ ಆಗ್ತಾ ಇದೀನಿ ನೋಡಿ. ನೀವು ಇಲ್ಲಿ ನಿಂತ್ಕೊಂಡು ತುಂಬಾ ಮಜಾ ತಗೋತಾ ಇರಂತ ಗೊತ್ತು ನಂಗೆ. ಔಟ್ ಬನ್ನಿ, ಆಮೇಲೆ ಕರಿತೀನಿ. ಪ್ರಥಮ ಮತ್ತೆ ನೀರಿ ತುಂಬಾ ಕ್ಲೋಸ್ ಫ್ರೆಂಡ್. ಪ್ರಥಮ್ ಅಂತ ಹೇಳ್ತೀನಿ. ಹಾ, ಪ್ರಥಮ್ ನೀರ್ ತಗೊಂಬಾ. ನೀರು ನನ್ನ ತರ ಕೇಳ್ತೀರಾ ಏನು? ನಾನು ಇದನ್ನ ಖಂಡಿಸ್ತೀನಿ ನೋಡಿ. ನಾನು ಈ ಮನೆಗೆ ಬಿಗ್ ಬಾಸ್ ಬಂದಿರೋದು ಎಲ್ಲಾರ ತಲೆನ್ ಕೆಡಿಸಿ, ಎಲ್ಲಾರ ತಲೆಗೆ ಹುಳ ಬಿಟ್ಟು. ನಾನು ಕನ್ನಿಂಗ್ ಇರ್ಬೋದು, ಆದ್ರೆ ನಾನು ಇಲ್ಲಿ ಬಂದಿರೋದೇ ಗೆಲ್ಲಕ್ಕೆ. ನಾನು ಆಟ ಆಡಕ್ ಬಂದಿದ್ದೀನಿ. ಮಾತಾಡೋ ಇಲ್ಲ ಖಂಡಿಸ್ಬಿಡ್ತೀನಿ. ಓಕೆ, ಇವಾಗ ಸಡನ್ ಕ್ಯಾರೆಕ್ಟರ್ ಚೇಂಜ್. ವಿಜಯ್ ರಾಘವೇಂದ್ರ ಅವರೇ, ನೀರ್ ತಗೊಂಬನ್ನಿ. ನೀರಾ? ಓಕೆ, ನನ್ನ ಅಸಿಸ್ಟೆಂಟ್ ಇಲ್ಲಿ ದೊಡ್ಡ ಮನೆ ಹನುಮಂತು ನೀರಂತೆ ಕೊಡಪ್ಪ. ಅದೇ ನನ್ ಫುಲ್ ಹೆಸರು ಕರೀತಾರ, ದೊಡ್ಡ ಅವ್ರ ಮೇಕಪ್ ಇದಾರೆ, ದೊಡ್ಡ ಮನೆ ಹನುಮಂತು ಅಂತ. ನೀರಂತೆ ನಿರಂಜನ್ಗೆ. ಕುಡ್ಬಿಟ್ಟು ನಂಗೆ ಆಮೇಲೆ ಹೇಳಿ ಹೇಗೆ ನೀರ್ ತಂದ್ಕೊಟ್ರ ಇಲ್ವಾ? ಓಕೆ, ಎಸ್ ನಾರಾಯಣ್ ಸರ್, ನೀರ್ ತಗೊಂಬನ್ನಿ ಸರ್. ನಂಗೆ ಗೊತ್ತಿಲ್ಲ. ಓಕೆ, ಶ್ರುತಿ ಮೇಡಮ್, ನೀರ್ ತಗೊಂಬನ್ನಿ. ಕಂದ ತಗೋ, ನೀರ್ ತಾನೆ ತಗೋ. ನೀರ್ ಬೇಕಾ, ಊಟ ಬೇಕಾ, ಏನ್ ಬೇಕಾದ್ರೂ ಕೇಳು. ನೀನ್ ನಮ್ಮನೆ ಮಗ ಇದ್ದಂಗೆ. ಇದನ್ನೇ ನಾನು ಅವ್ರಿಗೆ ಅವಾಗ ಹೇಳೋದು, ಮಗ ಇದ್ದಂಗೆ. ಭುವನ್, ನೀರ್ ತಗೊಂಬ. ಇರೋ ನಿರಂಜನ ತಗೋ ಬರ್ತೀನಿ. ಇರೋ
ಏನು ನಿರಂಜನ ಇಲ್ಲಿ ನಿಂತ್ಕೊಂಡು ಕೇಳ್ತೀಯ ಏನು ಲೋ ಮಗ ಏನು ಸೂಪರ್ ನೀರೆಲ್ಲ ನನ್ ಕೇಳ್ತಿಯಲ್ಲ ಸಂಜೆ ಟನ್ ಕೇಳೋ ತಂದ್ಕೊಡ್ತಾಳೆ ನೀನು ನನ್ಗಿಂತ ಫ್ರೆಂಡ್ ಅವಳು ಕೊಡ ಫಸ್ಟ್ ನಾನು ನೀರ್ ಕೇಳಿದೆ ಅವಳು ಬಾವಿನೇ ತೋರಿಸಿಲ್ಲ ನಾನೇನ್ ಮಾಡ್ಲಿ. ಓಕೆ ಶಾಲಿನಿ ನೀರ್ ತಗೊಂಡ್ ಬಾ. ಏಯ್ ಕಾರುಣ್ಯ ನೀನ್ ಏನಾದ್ರು ಹೇಳೋ ಕೇಳಿದ್ರೆ ನಿನ್ ಮೇಲೆ ಹಾಕಿ ತುಳ್ದಾಕ್ಬಿಡ್ತೀನಿ ಫುಲ್ ಹೈಪರ್ ಆಕ್ಟಿವ್ ಅವ್ರು ಯಾವಾಗ್ಲೂ. ಓಂ ಪ್ರಕಾಶ್ ರಾವ್ ಏಯ್ ಅಯ್ಯ ನಿನ್ ದೊಡ್ಡ ನಮಸ್ಕಾರ. ಸುಮ್ಮನಿರು ಗುರು ಏನ್ ತಗೋತಿ ಅಂತ ನಿನ್ ದೊಡ್ಡ ನಮಸ್ಕಾರ. ಅಯ್ಯೋ ಏ ಡಬಾ ಬಾಯ್ಲೆ ಡಬಾ ಬಾಯ್ಲಿ ಬಾಯ್ ಇಬ್ರು ಏನಲ್ಲಿ ಮೂಲೆ ಕುತ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಮಾತಾಡಿ ಯಾರೇನಂತಾರೆ ನೋಡ್ತೀನಿ ನಾನಿದ್ದೀನಿ ಮಾತಾಡಿ ಡಬ್ಬಗಳ ಮಾತಾಡಿ. ಆಕ್ಚುಲಿ ಇದೇ ಸೀನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಇದೇ ಸೀನು. ಭುವನ್ ಸಂಜನಾ ಪೇರ್ ಮಾಡಿದ್ದೆ ಓಂ ಪ್ರಕಾಶ್ ಅವರು ಆಕ್ಚುಲಿ. ಸರಿ ಇಷ್ಟೆಲ್ಲ ಮಾಡಿದ್ಯಾ ಇವಾಗ ನಿನ್ ಡ್ಯಾನ್ಸ್ ಎಕ್ಸಾಕ್ಟ್ಲಿ. ಓಕೆ ಮ್ಯೂಸಿಕ್ ಮಾಡೋಕೆ ನೀ ಇಲ್ಲೇ ಇರು. ಮ್ಯೂಸಿಕ್ ನನ್ನ ಸಾಂಗ್ ಇದು ಫಸ್ಟ್ ಕಾರುಣ್ಯನೇ ಮಾಡೋದು. ಡಾರ್ಲಿಂಗ್ ಕಾತಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಂದಿರ್ಗಕ್ಕೆ ಡಾರ್ಲಿಂಗ್ ಕಾತಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಂದಿರ್ಗಕ್ಕೆ ಡಾರ್ಲಿಂಗ್ ಹಿಂಗ್ ಮಾ ಸ್ಪೆಷಲ್ ಕ್ಲಾಸು ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸು ನಮ್ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು ಮಾಳವಿಕಮ್ಮ ಕನ್ನಡ ಮೀಡಿಯಂ ಕಿಕ್ಕಿ ಕುಕ್ಕು ಖಾಯಂ ಕಾತಗಟ್ಟು ಕಾಕ ಕಿಳಿ ಕಾಕ ಗುಣಿಸಿರ್ಗಕ್ಕೆ ಡಾರ್ಲಿಂಗ್ ಕಾತಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಿಸಿರ್ಗಕ್ಕೆ ಡಾರ್ಲಿಂಗ್ ಪ್ರಥಮ ಸಂಜನಾ ಪರ್ಫೆಕ್ಟ್. ಭುವನ್ ಶಾಲಿನಿ ಗಾರ್ಡನ್ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ 2 ಕಣ್ಣಲ್ಲೂ ಮೆಗಾ ಸೀರಿಯಲ್ಲು ಅರ್ಧ ಗಂಟೆ ಕೀರ್ತಿ ಹಳ್ಳಿ ಕಡೆ ಇರೋದು ಸಂಜೆಲಿ ಕರೆಂಟು ಏನೋ ಒಂದು ಡಿಸಿಷನ್ ತಕೊಳ್ಳಿ ಅರ್ಜೆಂಟು ನಾವು ಊರಲ್ಲಿದ್ರು ಕೂಡ ನೀವು ಮನೆಯಲ್ಲಿರ್ಬೋದೇಂದ್ರಿ ಹಿಂಗೆ ಓಮಿ ಸರ್ ರೌಂಡು ಹಾಕಿಂಗ್ ಬಂದ್ರಿ ನಾವಚ್ಚ ಕನ್ನಡ ಮೀಡಿಯಂ ನಮ್ಮ ಆಮಂತ್ರಣ ಪತ್ರ ಖಾಯಂ. ಸೂಪರ್. What a talented boy you are. Seriously. Hey girl. Sorry, purely you are amazing talent. Okay, ಇವಾಗ ಈ ಒಂದು ಆಕ್ಟ್ ಆದ್ಮೇಲೆ ಬಹಳಷ್ಟು ದೃಷ್ಟಿಯಾಗಿದೆ ಕಾರುಣ್ಯ ನಿಂಗೆ. ಸೊ ಹಾಗಾಗಿ ಶೀತಲ್ ಕಣ್ಣು ಅಲ್ಲಿ ಕೂತಿರೋ ಕಣ್ಣು ಕ್ಯಾಮ್ರಾಮನ್ ಕಣ್ಣು ಎಲ್ಲರ ಕಣ್ಣು ಸೇರಿಸಿ ನಾನ್ ಕೊಂಡೆ ಹಾಕಿ ಹುಡುಗಿರ್ ಬಂದ್ರೆ ಕಷ್ಟ ಹಾಕದೆ ಕಣ್ಣೀರ್. ನೋಡಪ್ಪ ನಾವೇನ್ ಕಾರುಣ್ಯಂಗ್ ಹೇಳ್ಕೊಟ್ವಾ? ಇಲ್ಲ ಸರ್, 60 ದಿನ ಇವಳ ಜೊತೆನೆ ಹೇಗಿದ್ದೀನಿ ಸರ್. ಬಿಗ್ ಬಾಸ್ ಅಲ್ಲಿ ಅಂತ ಹೇಳೋ ಜನ ತಪ್ಪು ತಿಳ್ಕೊತಾರ. 60 ದಿವಸ ಇವಳ ಜೊತೆನೆ ಹೇಗಿದ್ದೀನಿ ಅಂತ. ಓಕೆ, ಈಗ ನಿಜವಾಗ್ಲೂ ಈ ಎಲ್ಲಾ ಪಾರ್ಟಿಸಿಪೆಂಟ್ಸ್ ನ ಅಂದ್ರೆ ಇಲ್ಲಿ ಬಂದೋದಂತ ಇವಳು ಮೈ ಮೇಲೆ ಬಂದೋದಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ ನ ಮಿಕ 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 ಮಗ ಅಂತ ನೋಡ್ತಾ ಇದಾರೆ ಇಲ್ಲಿ ಪಾಪ ನಮ್ಮ ಚಿನ್ನಾರಿ ಮುತ್ತ. ಸೊ ಅವ್ರನ್ನ ಸುಮ್ಮನೆ ಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಮ್ಮ ಚಿನ್ನಾರಿ ಮುತ್ತ ವೇದಿಕೆ ಮೇಲೆ ಬರ್ಬೇಕು. ಈಗ ನಮ್ಮ ಚಿನ್ನಾರಿ ಮುತ್ತ ಅವರು ನಿಜವಾಗ್ಲೂ ಚಿನ್ನಾರಿ ಮುತ್ತ ಆಗೇ ಇರ್ತಾರೆ. ಈಗ ಚಿನ್ನಾರಿ ಮುತ್ತ ಬೆಂಗಳೂರಿಗೆ ಬಂದು ತಪ್ಪಿಸ್ಕೊಂಡಿದ್ದಾರೆ. ಸೊ ಹಳ್ಳಿ ಹುಡುಗಿ ಬಂದು ಹುಡುಕ್ಬೇಕು, ಚಿನ್ನಾರಿ ಮುತ್ತನ ಹುಡುಕ್ಬೇಕು. ಈ ಒಂದು ಸನ್ನಿವೇಶನ ಯಾವ ರೀತಿ ಇವರಿಬ್ರು ಎನಾಕ್ಟ್ ಮಾಡ್ತಾರೆ ನೋಡೋಣ. ಈಗ ನಿಮ್ಮ ಮುಂದೆ ಈ ಒಂದು ಸ್ಕಿಟ್ ಬರಲಿದೆ, ಜೋರಾದ ಚಪ್ಪಾಳೆಯೊಂದಿಗೆ. ಇಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಇಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ, ಇಷ್ಟೊಂದು ಜನ ಇಲ್ಲಿ ಯಾರು
ಮೇಡಮ್ ನಮಸ್ಕಾರ. ಹೇ ನಮಸ್ಕಾರ. ಯಾರು? ನನ್ನ ಹೆಸರು ಮುತ್ತ ಅಂತ, ನಮ್ಮೂರು ಮಾದಾಪುರ. ನಾನು ಬೆಂಗಳೂರಿಗೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ಹಳ್ಬೇಡ ಪುಟ್ಟ, ಯಾಕೆ, ಏನಾಯ್ತು? ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರು. ನಮ್ಮ ಅಜ್ಜಿ ಸತ್ತೋದ್ಮೇಲೆ ಗೌಡ ನನ್ನ ಕೆಲ್ಸಕ್ಕೆ ಇಟ್ಕೊಂಡು ತುಂಬಾ ಕೆಲಸ ಕೊಡ್ತಾ ಇದ್ದ. ಅನ್ನ ಕೊಡ್ತಿರ್ಲಿಲ್ಲ, ನೀರ್ ಕೊಡ್ತಿರ್ಲಿಲ್ಲ ಕುಡಿಯಕ್ಕೆ, ತುಂಬಾ ಹೊಡಿತಾ ಇದ್ದ, ತುಂಬಾ ಬೈತಾ ಅಯ್ಯೋ ಇದ್ದ. ಚಿಕ್ಕ ಮಕ್ಳಿಗೆಲ್ಲ ಹೊಡಿತಾರಲ್ಲ. ಅಯ್ಯೋ ಒಂದ್ ಕೆಲ್ಸ ಮಾಡ್ಬಿಟ್ಟ, ನೀನ್ ನಮ್ಮನೆಗ್ ಬಾ. ನಿಮ್ ಮನೆಗ್ ಬರೋದಿಲ್ಲ, ನೀವು ಕೆಲ್ಸಕ್ಕೆ ಇಟ್ಕೋತೀರಾ ಆಮೇಲೆ? ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮನೆ ಮಗನ್ ತರ ನೋಡ್ಕೊಂಡ್ ಇಟ್ಕೊಂತೀವಿ. ಬೇಡ, ಆ ತಾತನು ಹಂಗೆ ಹೇಳಿದ ಗೌಡ. ನಾ ಬರಕಿಲ್ಲ ಇಲ್ಲ. ಅಯ್ಯೋ ಅವ್ರಿಗೆ ಯಾರಿಗೋ ಬುದ್ಧಿ ಇಲ್ಲಪ್ಪ. ನಮ್ಮ ಮನೇಲೆಲ್ಲ ಮೆಚೋರ್ಡ್. ನಮ್ಮ ಮನೇಲಿ ತಾತ, ಅಜ್ಜಿ, ಅಮ್ಮ, ಅಪ್ಪ, ಮಾವ, ಅತ್ತಿಗೆ. ಅದೇ ತೊಂದ್ರೆ, ಇವರೆಲ್ಲ ಇದ್ರೆ ಅವ್ರ ಎಲ್ರ ಕಾಲು ನಾನೇ ಒತ್ಬೇಕು. ನನ್ ಕಾಲ ಅವ್ರ ಕೈ ಇದೆ, ಅವ್ರೇ ಅವ್ರ ಕಾಲು ಒತ್ಕೊಂತಾರೆ. ಯಾರು ಹಂಗ್ ಮಾಡ್ತಾರ? ಅವ್ರ ಕಾಲ ಅವರೇ ಒತ್ಕೊಂಡು. ಇಲ್ಲ ನಮ್ಮ ಮನೇಲೆಲ್ಲ ಹಂಗ್ ಮಾಡ್ಕೊಂತಾರ ಪುಟ್ಟ. ನೀನ್ ಆತರ ಎಲ್ಲ ಅನ್ಕೊಂಬೇಡ. ನೀನ್ ನೋಡಿ, ಇಲ್ಲಿ ನೀನ್ ಊರಿಂದ ತಪ್ಸ್ಕೊಂಡ್ ಬಂದಿದೀನಿ ಅಂತ್ಯ, ಆಮೇಲೆ ಸಿಟಿಲಿ ಯಾರು ಗೊತ್ತಿಲ್ಲ ಅಂತ್ಯ, ಎಲ್ಗ್ ಹೋಗ್ಬೇಕು ಅಂತಾನೂ ಗೊತ್ತಿಲ್ಲ. ಮತ್ ಏನ್ ಮಾಡ್ತೀಯ? ನಮ್ಮ ಮನೇಲಿ ಬಂದಿರು. ಹೌದು, ನಾನು ಎಲ್ಲಿಗೆ ಬಂದೆ? ಯಾಕೆ ಬಾ, ನಮ್ಮ ಮನೆಗ್ ಬಾ. ನಮ್ಮ ಮನೆಗ್ ಕರ್ಕೊಂಡು ಹೋಗಿ ನಮ್ಮ ಅಜ್ಜಿ, ತಾತ, ನಮ್ಮ ಎಲ್ಲಾರ್ಗು ಪರಿಚಯ ಮಾಡ್ಕೊಡ್ತೀನಿ. ಸರಿನಾ? ನೀನ್ ನಮ್ಮ ಮನೆ ಕಾರುಣ್ಯ, ನೀವೇ ಬನ್ನಿ, ವಾಪಸ್ ಊರಿಗೆ ಹೋಗ್ಬೇಡ. ಕಾರುಣ್ಯನ? ಇದೇನು ದೊಡ್ಡವ್ರ ತರ ಮಾತಾಡ್ತಿದ್ಯಾ? ಇಲ್ಲ, ಅದು ಮಾತಾಡ್ತಾ ದೊಡ್ಡನಾಗ್ಬಿಟ್ಟೆ. ಯಾಕಂದ್ರೆ ಎಷ್ಟು ದಿವಸ ಅಂತ ನಾನು 14 ವರ್ಷದ ಒಂಥರ ಇರಕ್ಕಾಗುತ್ತೆ. ಇವಾಗ 37 ವರ್ಷ ಆಗಿದೆ. ಬೇಕಾದ್ರೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋಣ. ಓ, 2 ಕನಸು. ಒಂದ್ ಕನಸು ನೀವಾಗಿ, ಇನ್ನೊಂದು ಕನಸು ಬಂದಿಲ್ಲ. ಕೃಷಿ ಅವರ? ಓಕೆ. ನಿಜವಾಗ್ಲೂ ಕಾರುಣ್ಯ ಅಂಡ್ ನಮ್ಮ ಚಿನ್ನಾರಿ ಮುತ್ತ ಅವರ ಆಕ್ಟಿಂಗ್ ಸೂಪರ್ ಆಗಿತ್ತು. ಜೋರಾಗಿ ಚಪ್ಪಾಳೆ. ಈಗ ಇವರಿಬ್ರು ಅದ್ಭುತವಾದ ಡ್ಯಾನ್ಸಸ್. ಸ್ಟಾರ್ಟಿಂಗ್ ಅಲ್ಲಿ ನೀವು ಕೂಡ ನೋಡಿದೀರಾ. ಸೊ ಇವರು ಡ್ಯಾನ್ಸ್ ಮಾಡದೆ ಹಾಗೆ ಹೋದರೆ ಖಂಡಿತವಾಗ್ಲೂ ಇಲ್ಲಿ ಯಾರು ನಮ್ಮನ್ನ ಕ್ಷಮಿಸೋದಿಲ್ಲ. ಈಗ ಇವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಡ್ಯಾನ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ಇಬ್ರು ಅವರಾಗಿ ಡ್ಯಾನ್ಸ್ ಮಾಡೋದಿಲ್ಲ. ಬದಲಾಗಿ ಇಬ್ರು ಒಂದು ಸಣ್ಣ ಪುಟ್ಟ ಚಿಕ್ಕ ಇಷ್ಟು ಮಕ್ಕಳಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅವರು ತಿನ್ನಲಿ ಮುಟ್ಟ, ಇವರು ತಿನ್ನಲಿ ಮುಟ್ಟಿ. ಓಕೆ ಓಕೆ, ಮ್ಯೂಸಿಕ್ ಹಾಕಿ ಅಂಕಲ್ ಪ್ಲೀಸ್. ಮ್ಯೂಸಿಕ್ ಹಾಕಿ. ನಮ್ಗೆ ಕೆಲಸ ಬಾ, ಚಾಕ್ಲೇಟ್ ತಿನ್ನೋಣ. ಚಿಕ್ಕ ಮಕ್ಕಳಾಗ್ರಿ ನೀವು. ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ. ಅಮೇಸಿಂಗ್. ಅಮ್ಮಮ್ಮಮ್ಮ, ಏನ್ ಮಾಡಿದ್ರಿ? ಅಲ್ಲಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಷ್ಟೆಲ್ಲ ಪ್ರತಿಭೆಗಳನ್ನ ನೋಡಿದ್ಮೇಲೆ ರಾಗಣ್ಣ ಹಾಡ್ತಾ ಇದ್ರೆ ಹೆಂಗೆ? ಅದು ಒಂಥರ ಎಂಡ್ ಆಗಲ್ಲ. ಅದು ನಿಮ್ ಸಿನಿಮಾದೇ ಒಂದು ಸೂಪರ್ ಡೂಪರ್ ಸಾಂಗ್ ಹೇಳಿ. ನಾನು ಹಾಡ್ತೀನಿ ಅಂತ ಗೊತ್ತಾಗಿದ್ದೆ ಎಸ್ ನಾರಾಯಣ್ ಸರ್ ಇಂದ. ಸೇವಂತಿ ಸಿನಿಮಾದಲ್ಲಿ ಆ ಜಾಜಿ ಮಲ್ಲಿಗೆ ಹಾಡನ್ನ ಅವರು ಧೈರ್ಯ ಮಾಡಿ ಹಾಡಿಸದೆ ಹೋಗಿದ್ರೆ ಬಹುಶಃ ನನಗೆ ಗೊತ್ತಿರ್ತಿರ್ಲಿಲ್ವನೋ ನಾನು ಹಾಡ್ತೀನಿ ಅಂತ. ಬಟ್ ಥ್ಯಾಂಕ್ಸ್ ಸರ್. ಇನ್ನೊಂದ್ಸಲ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ಜಾಜಿ ಮಲ್ಲಿಗೆ ನೋಡೆ, ಸೋಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ, ಸೋಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯೆ ಕೇದಿಗೆ ಗರಿ ನಿನ್ನ ಅಗಲಿರಲಾರೆ, ಮಲ್ಲಿಗೆ ಮಾಯೆ ಜಾಜಿ ಮಲ್ಲಿಗೆ ನೋಡೆ, ಸೋಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ, ಎನ್ನ ಮ್ಯಾಲ ಮುನಿವಾರೆ, ಎನ್ನ ಮ್ಯಾಲ ಮುನಿವಾರೆ. Thank you, Vijay. Thank you so Thank much. you, Karunya. Thanks Please. for the opportunity. Thank you. Thanks. ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಹಲೋ ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದವಳು ನಾನು. ಓಕೆ, ಎತ್ಕೊಳ್ಳಿ ತಕೊಳ್ಳಿ ಮುಂದುವರ್ಸ್ಕೊಳ್ಳಿ. ಎಕ್ಸಾಕ್ಟ್ಲಿ. ಇಲ್ಲಿ ಒಂದು ಹೆಣ ಬಿದ್ದಿದೆ. ನನ್ನ ಮಗನ್ ಚಾನಲ್ ಅವ್ರು ಬಂದು ಲೈವ್ ನ್ಯೂಸ್ ಕೊಡ್ತಾ ಇದ್ದಾರೆ. ಅದು ಬ್ರೇಕಿಂಗ್ ನ್ಯೂಸ್. ಆ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಾಂಟರ್ಸ್ ಆನ್ ಸ್ಟೇಜ್ ಪ್ಲೀಸ್. ಅಪ್ಪ ಬೇಡ ಅಂದ್ರು, ಅವ್ರಿವ್ರ ಕಾಲಿಡ್ದು ಗೌರ್ಮೆಂಟ್ ಕೆಲಸ ಕೊಡ್ಸಿದ್ರು. ಈಗ ನೋಡಿ ನನ್ನನೆ ಬರೋಣ, ಆಫೀಸಲ್ಲಿ ರೆಸ್ಟ್ ತಗೊಂಡು ಸಾಕಾಗೋಯ್ತು. ಸ್ವಲ್ಪ ಹೊತ್ತು ಟಿವಿ ನೋಡಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಯಾವ ಚಾನಲ್ ಹಾಕೋದು? ನ್ಯೂಸ್ ನೋಡೋಣ.
ಬ್ರೇಕಿಂಗ್ ನ್ಯೂಸ್. ಕರೆಕ್ಟ್ ಟೈಮ್ಗೆ ಹಾಕಿದ್ದೀನಿ ಬ್ರೇಕಿಂಗ್ ನ್ಯೂಸ್ ಅಂತೆ. ಹೆದ್ದಾರಿಯಲ್ಲಿ ಭಾರಿ ಭೀಕರ ಅಪಘಾತದ ತೀವ್ರತೆಯನ್ನ ಕಂಡು ಬೆಚ್ಚಿ ಬಿದ್ದ ಸ್ಥಳೀಕರು. ರಕ್ತವಾಗಿದ್ದ ಒಂದು ರಸ್ತೆ. ಅಯ್ಯಯ್ಯೋ ಪಾಪ, ಯಾರ್ ಸತ್ರೋ ಏನೋ. ಈ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು. ಹಾಗೆ ಈ ಅಪಘಾತ ಹೇಗಾಯ್ತು ಅಂತ ನೋಡೋಣ ಬನ್ನಿ. ಆಗಲ್ಲ ಕಣಲೆ, ಆಗಲ್ಲ. ಆಕ್ಸಿಡೆಂಟ್ ಮಾಡಿದ್ದಲ್ದ ಆಗಲ್ಲ ಕಣಲೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರಿಗೆ ಹೇಳ್ತಿದ್ದೆ ನೀನು? ಮಂಜುನಾಥ್ ಅವರೇ, ನೀವಲ್ಲಿ ಕಾಣ್ತಾ ಇಲ್ಲ. ಮಂಜುನಾಥ್ ಅವರೇ ಹೇಳಿ. ಮಂಜುನಾಥ್ ಅವರೇ ಸರಿಯೋ. ಸಾರಿ ವೇದಿಕಾ, ಈ ದೈತ್ಯಾಕಾರಗಳ ನಡುವೆ ಈ ಸಣ್ಣಾಕಾರ ಕಾಣ್ಲಿಲ್ಲ. ಸಾರಿ. ಹಲೋ ವೇದಿಕಾ, ಹೇಳು. ನಮಸ್ಕಾರ ಮಂಜುನಾಥ್ ಅವರೇ. ಹೇಳು ವೇದಿಕಾ. ಹಾಯ್, ಹೇಗಿದ್ಯಾ? ಮಂಜುನಾಥ್, ಅದು ಸಾರಿ ವೇದಿಕಾ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ನೆಟ್ವರ್ಕ್ ಇರೋ ಕಡೆ ಬಾ ಪ್ಲೀಸ್. ಓಕೆ ಮಂಜುನಾಥ್, ಜಸ್ಟ್ ಮಿನಿಟ್. ಮಂಜುನಾಥ್, ಸಾರಿ ವೇದಿಕಾ. ಏನು ಈಗ ನೀ ಏನ್ ಭೀಕರ ಅಪಘಾತ ಅಂತ ಹೇಳ್ತಿದ್ದಲ್ಲ, ಆ ಸ್ಥಳದಲ್ಲಿ ನಾನು ಈಗಿದ್ದೇನೆ ವೇದಿಕಾ. ಓಕೆ ಮಂಜುನಾಥ್, ಈ ಒಂದು ಅಪಘಾತ ಹೇಗಾಯ್ತು ಅಂತ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ ಮಂಜುನಾಥ್? ಖಂಡಿತ ವೇದಿಕಾ. ನಿನ್ನೆ ರಾತ್ರಿಯಿಂದ ಕೂಡ ನಾನು ಮತ್ತು ಈ ನಮ್ಮ ಕ್ಯಾಮರಾ ವುಮೆನ್ ಸುಷ್ಮಿತಾ ಏನಿದ್ದಾರೆ, ಕಷ್ಟಪಟ್ಟು ಇಡೀ ರಾತ್ರಿ ಈ ಜಾಗವನ್ನ ಪತ್ತೆ ಮಾಡಿದ್ದೇವೆ. ಸದ್ಯ ಈಗ ನಾವು ಅಪಘಾತವಾದ ಸ್ಥಳದಲ್ಲಿದ್ದೇವೆ ವೇದಿಕಾ. ಇಲ್ಲಪ್ಪ, ರಕ್ತದ ಕೆರೆ ಅಂದ್ರು, ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಅದು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಮಂಜು, ನೋಡಿ ಸ್ವಲ್ಪ ಕ್ಲಿಯರ್ ಮಾಡಿ ಸರ್ ಪ್ಲೀಸ್. ಲೈವ್ ಟೇಕ್ ಆಗ್ತಿದೆ ಪ್ಲೀಸ್, ಆಮೇಲೆ ಕರಿತೀನಿ. ಓಕೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಟೇಕ್ ಆಗ್ತಿದೆ, ಆಮೇಲೆ ಬನ್ನಿ ಆಯ್ತಾ? ಅಲ್ಲ, ನೀವು ಸೂಕ್ಷ್ಮವಾಗಿ ನೋಡು ಅಂತ ಹೇಳಿದ್ರಿ, ಆಮೇಲೆ ನೋಡುವಂತೀರಿ ಪ್ಲೀಸ್. ಓಕೆನಾ? ಟೇಕ್. ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ. ಮಾತಾಡ್ತೀರಾ ಪ್ಲೀಸ್ ಮಾತಾಡಿ. ನಮಗೆ ಮಲ್ಲ ಫಿಲಮ್ ಇಂದ ನೋಡ್ದೆ ಈ ಸಾಂಗ್ ನಾನು ಇವ್ರಿಗೋಸ್ಕರ ಡೆಡಿಕೇಟ್ ಮಾಡಿ, ಈ ಸಾಂಗ್ ನ ಇವನ್ ಸಲುವಾಗಿ ಪ್ಲೇ ಮಾಡಿ. ಇದು ಮ್ಯೂಸಿಕ್ ಚಾನಲ್ ಅಲ್ಲ, ನ್ಯೂಸ್ ಚಾನಲ್. ಮೊದ್ಲೇ ಹೇಳ್ಬೇಕಾನೆ. ಓಕೆ. ಇಲ್ಲಿ ನಾವು ಟೇಕ್. ಓಕೆನಾ? ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ ಸುಮಾರು ಇಲ್ಲಿಂದ 100 ಮೀಟರ್ ಆಚೆ ಬಿದ್ದಿದೆ ವೇದಿಕಾ. ಮಂಜುನಾಥ್, ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಈಗ ಆ ಒಂದು ವಾಹನ ಅಷ್ಟೊಂದು ಫೋರ್ಸ್ ಆಗಿ ಗುದ್ದಿದೆ ಅಂತ ಹೇಳ್ತಾ ಇದ್ದೀರಾ ಮಂಜುನಾಥ್ ಅವ್ರೆ? ನಮ್ ತಾಯಣ್ಗೂ ಇಲ್ಲ ಅದು. ಸಾರಿ, ಖಂಡಿತ ಫೋರ್ಸ್ ಆಗಿ ಈ ಸ್ಪೀಡ್ ಅಂತ ಏನ್ ಹೇಳ್ತೇವೆ ಆ ರೀತಿ ಗುದ್ದಿದಾಗ ಬಾಡಿ ಅಲ್ಲೇ ಬಿದ್ದಿತ್ತು. ಈ ನಾಯಿಗಳು ಅಂದ್ರೆ ಈ ಬೀದಿ ನಾಯಿಗಳು ಅಂತ ಏನ್ ಹೇಳ್ತೇವೆ, ಅಂದ್ರೆ ಈ ಬೋಗಳ್ತಕ್ಕಂತ ನಾಯಿಗಳು ಅವು ಏನಿದಾವೆ, ಈ ದೇಹವನ್ನ ಸುಮಾರು ಇಲ್ಲಿಂದ 100 ಮೀಟರ್ ಆಚೆಗೆ ಧರಣೆ ಅಂತ ಹೇಳ್ಕೊಂಡು ಹೋಗಿದ್ದಾವೆ ವೇದಿಕಾ. ಮಂಜುನಾಥ್, ಈಗ ನೀವ್ ಹೇಳ್ತಾ ಇದೀರಿ ಈ ಒಂದು ಅಪಘಾತಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ಹೇಳಲೇಬೇಕಾಗಿದೆ. ಈ ಚಾಲಕ ಅತಿ ವೇಗವಾಗಿ ಬಂದಿದ್ದೆ, ಅಂದ್ರೆ ಈ ಸ್ಪೀಡ್ ಅಂತ ಏನ್ ಹೇಳ್ತೇವೆ, ಈ ಫಾಸ್ಟ್ ಅಂತ ಏನ್ ಹೇಳ್ತೇವೆ, ಆ ರೀತಿಯಾಗಿ ಬಂದದ್ದೇ ಇದಕ್ಕೆ ಮುಖ್ಯವಾದ ಕಾರಣ ಅನ್ಬೋದು ವೇದಿಕಾ. ಇಲ್ಲೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದೆ. ಇಲ್ಲಿ ರೋಡ್ ಇದೆ, ರೋಡ್ ಮೇಲೆ ಟಾರ್ ಇದೆ. ಆ ಟಾರ್ ಕೂಡ ಅನಾದಿ ಕಾಲದಿಂದಲೂ ಬ್ಲ್ಯಾಕ್ ಕಲರ್ ಆಗಿದೆ. ಆದ್ರೆ ಈಗ ಈ ಆಕ್ಸಿಡೆಂಟ್ ಆಗಿರುವ ಕಾರಣದಿಂದ ಈ ರೋಡ್ ಅನ್ನೋದು ಏನಿದೆ ಕೆಂಪಾಗಿದೆ, ಅಂದ್ರೆ ಈ ರೆಡ್ ಅಂತ ಏನ್ ಹೇಳ್ತೀವಲ್ಲ ಆ ಕಲರ್ ಆಗಿದೆ ವೇದಿಕಾ. ಓಕೆ ಮಂಜುನಾಥ್ ಅವರೇ, ಆ ಒಂದು ವಾಹನನ ನೀವೇನಾದ್ರೂ ಕ್ಯಾಮ್ರಾದಲ್ಲಿ ಕ್ಯಾಚ್ ಹಿಡಿಯೋಕೆ ಆಗುತ್ತಾ ಮಂಜುನಾಥ್ ಅವರೇ? ಆಯ್ತಾ ಅದೇನಾದ್ರೂ? ಆಗಲ್ಲ ಅಂದ್ರೆ ನಮ್ಮ ಬಾಸ್ ಮ್ಯಾಟ್ ತಗೊಂತಾನೆ. ಅದು ಖಂಡಿತ ವೇದಿಕಾ. ಸರ್ ಆಕ್ಸಿಡೆಂಟ್ ಆಗಿದೆ, ಆಮೇಲೆ ಹೇಳ್ತೇನೆ ಪ್ಲೀಸ್. ಖಂಡಿತ ವೇದಿಕಾ, ಆ ವಾಹನವನ್ನ ನಾನು ಮತ್ತು ನಮ್ಮ ಸುಷ್ಮಿತಾ ಕೂಡಿ ನಿನ್ನೆ ರಾತ್ರಿಯಿಂದ ಅದನ್ನ ಪತ್ತೆ ಮಾಡಿದೀವಲ್ವಾ. ಓಕೆ ಮಂಜುನಾಥ್ ಅವರೇ, ಈಗ ನೀವೇನು ತೋರಿಸ್ತಾ ಇರುವಂತ ದೃಶ್ಯದಲ್ಲಿ ಯಾವುದೇ ಒಂದು ದೇಹ ಕಾಣ್ತಾ ಇಲ್ಲ ಮಂಜುನಾಥ್ ಅವರೇ, ಬರೀ 2 ಕೈಗಳು ಮಾತ್ರ ಕಾಣ್ತಾ ಇದೆ ಮಂಜುನಾಥ್ ಅವರೇ. ಹೇಳಿ ಮಂಜುನಾಥ್. ಹಾ ಮಂಜುನಾಥ್ ಹೇಳಿ. ಮಂಜುನಾಥ್ ಅದು ಹಲೋ ವೇದಿಕಾ, ಕೇಳ್ತಾ ಇದೆ ಅದು. ಓಕೆನಾ ವೇದಿಕಾ? ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ, ನೆಟ್ವರ್ಕ್ ಇರೋ ಕಡೆ ಬಾಪ್ಲಿ ವೇದಿಕಾ.
ಸರಿ ಮಂಜ. ಸಾರಿ ವೇದಿಕಾ, ಖಂಡಿತ ನೀ ಏನೀಗ ವಾಹನವನ್ನ ಕೇಳ್ತಾ ಇದ್ರಿ, ಆ ಖಂಡಿತವಾಗಿ ವಾಹನವನ್ನ ನಾವು ಪತ್ತೆ ಮಾಡಿದ್ದೇವೆ. ಅದನ್ನ ಈಗ ನಾವು ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಬನ್ನಿ. ಜೂಮ್ ಸುಷ್ಮಿತಾ, ಜೂಮ್ ಜೂಮ್ ಸುಷ್ಮಿತಾ, ಜೂಮ್ ಜೂಮ್ ಸುಷ್ಮಿತಾ, ಜೂಮ್. ನಾನು ಹೇಳ್ತಿದ್ದೇನೆ ತಾನೆ? ಓಕೆ, ಓಕೆನಾ? ಜೂಮ್ ಸುಸ್ಮಿತಾ, ಜೂಮ್ ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್ ಬರಾಬರ್. ಯಸ್ 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 ಯಸ್. ನೀವೀಗ ನೋಡ್ತಾ ಇದ್ದೀರಾ ಈ ಭೀಕರ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥ ವಾಹನ. ಸೈಕಲ್ ಲೇ, ಇದ್ರಲ್ಲಿ ಗುದ್ದಿದ್ರೆ ಯಾವ ಮಹಾ ಆಕ್ಸಿಡೆಂಟ್ ಆಗುತ್ತೋ, ಯಾವನ ಸಾಯ್ತಾರೆ ಲೇ. ಓಕೆ ಮಂಜುನಾಥ್ ಅವರೇ, ಒಂದು ಮೃತಪಟ್ಟವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ನಾನು ಆಗ್ಲೇ ಹೇಳಿದಾಗೆ ನಾನು ಮತ್ತು ನಮ್ಮ ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಇಡೀ ರಾತ್ರಿ ಕಷ್ಟಪಟ್ಟು ಆ ದೇಹವನ್ನ ಹುಡುಕಿದ್ದೇವೆ. ಆ ಕಳ್ಕೊಂಡಂತ ದೇಹ ಒಂದು ಸಾಮಾನ್ಯವಾದ ಜೀವವಲ್ಲ, ಒಂದು ಅಮೂಲ್ಯವಾದ ಜೀವ. ಆ ಜೀವ ಯಾವುದು ಅಂದ್ರೆ ಒಂದು ಸಣ್ಣ ಕೋಳಿ ಮರಿ. ಕೋಳಿ ಮರಿನ? ಅಯ್ಯೋ ಪಾಪಿಗಳ, ಕೋಳಿ ಮರಿ ಸತ್ತಿದ್ನೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಬಿಲ್ಡಪ್ ತಗೊಂಡ್ರಲ್ರು. ಓಕೆ ಮಂಜುನಾಥ್ ಅವರೇ, ಈಗ ಅದೇನಾಗಿದೆ ಅಂತಂದ್ರೆ ಆ ಒಂದು ಕೋಳಿಯನ್ನ ಕಳೆದುಕೊಂಡಂತ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಂಜುನಾಥ್? ಹೇಳಿ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ಇದೊಂದು ದುಃಖಮಯವಾದ ಒಂದು ಬೇಸರದ ಸಂಗತಿಯಾಗಿದೆ. ಅವರು ಅದೆಷ್ಟು ದುಃಖದ ಮಡುವಿನಲ್ಲಿದ್ದಾರಂತ ಅಂದ್ರೆ ನಾವು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ಆದ್ರೂ ಕೂಡ ನಮ್ಮ ಕೈಲಾಗ್ಲಿಲ್ಲ. ಈಗ ಖಂಡಿತ ನಾವು ಅವ್ರನ್ನ ಮಾತಾಡ್ಸೋಣ. ಈ ಕೋಳಿ ಮರಿಯ ಮಾಲೀಕರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ನಾವು ಮಾತಾಡ್ಸೋಣ. ಮಲ್ಯ ಅವರೇ ಬನ್ನಿ. ಕ್ಯಾಮ್ರಾ ಆನ್ ಇದೆ ಸರ್. ನೋಡ್ತಾ ಇದ್ದೀರಾ ವೀಕ್ಷಕರೇ, ಅವರು ಎಷ್ಟು ದುಃಖಿತರಾಗಿದ್ದಾರೆ, ಅದನ್ನ ನೋವನ್ನ ಒಬ್ಬರೇ ಹೇಗೆ ಅನುಭವಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನೇರವಾಗಿ ಅವರನ್ನೇ ಪ್ರಶ್ನೆ ಮಾಡಿಬಿಡೋಣ. ಆ ದುಃಖವನ್ನ ನಮ್ಮ ಮುಂದೆ ಹಂಚ್ಕೊಳ್ಳಿ. ಈ ಶ್ರೀಮಾನ್ ಮಲ್ಯ ಅವರೇ, ನೀವೇನೀಗ ನಿಮ್ಮ ಜೀವನ ಸಂಗಾತಿ ಅಂತಿದ್ದ ಕೋಳಿ ಮರಿಯನ್ನ ಕಳೆದುಕೊಂಡಿದ್ದೀರಾ. ಆ ಸಾವಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾನ್ಯ ಮಹಿಳೆಯರೇ ಮತ್ತು ಮಹನೀಯರೇ, ನಾನೊಂಥರ ಎಲೆಮರೆ ಕಾಯಿ ಇದ್ದ ಹಾಗೆ. ಸತ್ತಿರೋದು ಸಾಮಾನ್ಯ ಕೋಳಿ ಅಲ್ಲ, ನನಗೆ ಅನ್ಯಾಯವಾಗಿದೆ. 10 ಕೋಟಿ ಪರಿಹಾರ ಕೊಡಿಸಿ. 10 ಕೋಟಿ ರೂಪಾಯಿ ಲಾಸ? ಕೋಳಿ ಮರಿ ಸತ್ತಿದ್ಕೆ 10 ಕೋಟಿ ಲಾಸ? ಮಂಜುನಾಥ್ ಅವರೇ, ಅದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ನೀವು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗುತ್ತೆ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ನಮಗೂ ಕೂಡ ಇದು ಅರ್ಥ ಆಗ್ತಾ ಇಲ್ಲ. ಒಂದು ಕೋಳಿ ಮರಿಯನ್ನ ಕಳೆದುಕೊಂಡಿದ್ದರಿಂದ ಇದು 10 ಕೋಟಿ ರೂಪಾಯಿ ಹೇಗೆ ಲಾಸ್ ಆಯ್ತು ಅನ್ನೋದು ಇದೊಂದು ಅಖಂಡ ಕರ್ನಾಟಕದ ಯಕ್ಷ ಪ್ರಶ್ನೆಯಾಗಿದೆ. ಈಗ ನಾವು ಅವರನ್ನೇ ನೇರವಾಗಿ ಕೇಳೋಣ. ಸರ್, ಅದು ಹೇಗೆ 10 ಕೋಟಿ ರೂಪಾಯಿ ಲಾಸ್ ಆಯ್ತು ಅಂತ ಹೇಳ್ತಿದ್ದೀರಾ? ನಾನೊಂಥರ ಎಲೆಮರೆ ಕಾಯಿ ಇದ್ದ ಹಾಗೆ. ಪ್ಲೀಸ್ ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ನೀನು ಕೋಳಿ ಸಾವು. ಸ್ವಲ್ಪ ಬ್ಯಾಕ್ ಸೈಡ್ ಇಂದ ಪ್ಲೀಸ್. ರೋಲಿಂಗ್ ರೋಲಿಂಗ್ ಆಕ್ಷನ್. ಸತ್ತಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ, ಅದು ನವಿಲು. ನವಿಲ ಪಂಚರಂಗಿ ನವಿಲ, ನವಿಲ ಪಂಚರಂಗಿ ನವಿಲ. ಸತ್ತಿರೋದು ಕೋಳಿ ಅಲ್ವೇನ್ರಿ? ಸತ್ತಿರೋದು ಕೋಳಿ ಅಂತ ಗೊತ್ತು, ಆದ್ರೆ ನಾನು ಅದಕ್ಕೆ ಪ್ರೀತಿಯಿಂದ ನವಿಲೆ ಅಂತ ಕರೀತಿದ್ದೆ. ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ. ನೋಡಿದ್ರಲ್ಲ ವೀಕ್ಷಕರೇ, ಆ ಒಂದು ಕೋಳಿಯ ಮಾಲೀಕರು ಅದಕ್ಕೆ ಪ್ರೀತಿಯಿಂದ ನವಿಲು ಅಂತ ಕೂಡ ಹೆಸರಿಟ್ಟಿದ್ರಂತೆ. ಈಗ ಅದ್ರ ಬಗ್ಗೆ ಕೂಡ ನಮ್ಮ ಮಂಜುನಾಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೇಳಿ ಮಂಜುನಾಥ್ ಅವರೇ. ಖಂಡಿತ ವೇದಕ, ನಾವು ಇದ್ರ ಬಗ್ಗೆ ಹೇಳಬೇಕು. ಇದೊಂದು ಹೃದಯ ವಿದ್ರಾವಕ ಘಟನೆಯಾಗಿದೆ. ಮನ ಕುಲುಕುವಂತ ಕಥೆ ಇದರ ಹಿಂದಿದೆ. ಅದೇನಂದ್ರೆ ಇತ್ತೀಚೆಗೆ 3 ತಿಂಗಳ ಹಿಂದೆ ತಮ್ಮ ಪ್ರೀತಿಯ ಮಡದಿಯನ್ನ ನಂಗೆ ಮದುವೆ ಆಗಿಲ್ಲ. ಆಗುತ್ತೆ ಸರ್, ಪ್ಲೀಸ್. ಆಗತ್ತೆ ಪ್ಲೀಸ್.
ತಮ್ಮ ಪ್ರೀತಿಯ ಮಡದಿಯವನವರು ಇತ್ತೀಚೆಗೆ ಕಳೆದುಕೊಂಡಿದ್ದಾರೆ. ನಂಗೆ ಮದುವೆ ಆಗಿಲ್ಲ. ಆಗತ್ತೆ ಸರ್, ಮಾಡ್ತೀವಿ ಅಂದ್ವಲ್ಲ, ಪ್ಲೀಸ್ ಮಾಡ್ತೀವಿ, ಮದುವೆ ಮಾಡ್ತೀವಿ. ಓಕೆ, ಈಗ ಅವರು ಪ್ರೀತಿಯ ಮಡದಿಯನ್ನು ಕಳೆದುಕೊಂಡಿದ್ದಾರೆ. ಆಕೆಯ ಹೆಸರು ಕೂಡ ನವಿಲು ಎಂಬುದು ನಾವಿಲ್ಲಿ ನೋಡ್ಬೋದು. ಆ ನವಿಲು ಎಂಬ ಹೆಸರನ್ನೇ ಆ ಕೋಳಿ ಮರಿಗೆ ಇಟ್ಟು ಆ ತಮ್ಮ ಪ್ರೀತಿಯ ಮಡದಿಯ ಪ್ರೀತಿಯನ್ನ ಆ ಕೋಳಿ ಮರಿಯಲ್ಲಿ ಕಾಣ್ತಿದ್ರು ಅನ್ನೋದು ನಾವು ಮೆಚ್ಚಲೇಬೇಕು. ವೇದಿಕೆ ಅಖಂಡ ಕರ್ನಾಟಕ ಜನತೆಯ ಮುಂದೆ ನನ್ನ ಜೀವನದ ಸತ್ಯವಾದ ಮಾತು ಹೇಳ್ತಿದ್ದೀನಿ. ನನಗೆ ಮದುವೆ ಆಗಿಲ್ಲ ಆಗಿಲ್ಲ ಆಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅವರು ಒಂದೇ ಬಾರಿಗೆ 2 ಜೀವಗಳನ್ನ ಕಳೆದುಕೊಂಡು ಅದೆಷ್ಟು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ನೀವು ನೋಡ್ತಿದ್ರೆ. ಓಕೆ ವೀಕ್ಷಕರೇ, ಈ ದುಃಖದ ಮಡುವಿನಲ್ಲೇ ನಾವು ನೋವನ್ನು ಮರಿಬಾರ್ದು. ಅದಕ್ಕೋಸ್ಕರ ನಾವು ಇನ್ನಷ್ಟು ಅವರನ್ನ ಮಾತಾಡ್ಸೋಣ. ಶ್ರೀಮಾನ್ ಮಲ್ಲಿ ಅವರೇ, ಈ ಕೋಳಿ ಸಾವಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಏನು ಹೇಳಕ್ ಇಷ್ಟಪಡ್ತೀರಾ? ಸತ್ತಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ, ಅದು ನನ್ನ ಬಾಳಿನ ಭಾಗ್ಯ ದೇವತೆ. ಆ ಕೋಳಿ ಮರಿ ದೊಡ್ಡದಾದ್ಮೇಲೆ ದಿನಾಲು 1 ಮೊಟ್ಟೆ ಇಡೋದು. ತಿಂಗಳಿಗೆ 30 ಆಗ್ತಿತ್ತು, ವರ್ಷಕ್ಕೆ 365. ನೀವೇ ಕಳ್ತಿದ್ದೀರಾ? ಮೊಟ್ಟೆ ನೀವ್ ಇಡ್ತಿದ್ರ? ಕೋಳಿ ಮೊಟ್ಟೆ ಇಡ್ತಿತ್ತು, ಮೊಟ್ಟೆ ಮರಿ ಆಗ್ತಿತ್ತು. ಮರಿ ಮೊಟ್ಟೆ, ಮೊಟ್ಟೆ ಮರಿ, ಮರಿ ಮೊಟ್ಟೆ, ಮೊಟ್ಟೆ ಮರಿ, ಮರಿ ಮೊಟ್ಟೆ. ಮೊಟ್ಟೆ ಇಟ್ಟಿದ್ ಸಾಕು, ಮುಂದೆ ಹೇಳಿ. ಈಗ ಪ್ಲಸ್ ಆಗ್ತಾ 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 10 ವರ್ಷಕ್ಕೆ 10 ಕೋಳಿ ಫಾರ್ಮ್ಗೆ ಓನರ್ ಆಗ್ತಿದ್ದೆ. ಆದ್ರೆ ಈ ಚಿಲ್ಲರ್ ಅದ್ರ ಮೇಲೆ ಸೈಕಲ್ ಓಡಿಸಿ ಅದನ್ನ ಸಾಯಿಸ್ಬಿಟ್ಟ. ನನ್ನ ಕನಸು ನುಜ್ಜು ನೂರು ಮಾಡ್ದ, ನನ್ನ ಗುರಿನ ಹಾಳು ಮಾಡ್ದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ನೊಂದ ಹೃದಯ ಎಷ್ಟೊಂದು ನೋವನ್ನ ಅನುಭವಿಸಿದೆ ಅಂತ. ಓಕೆ ಮಂಜುನಾಥ್ ಅವರೇ, ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾನೆ ಮಂಜುನಾಥ್ ಅವರೇ? ಹೇಳಿ ಮಂಜುನಾಥ್ ಅವರೇ. ಈ ಸಂದರ್ಭದಲ್ಲಿ ಒಂದ್ ಮಾತಾಡ್ತೀನಿ. ನನಗೆ ಈ ವಾಹಿನಿಯ ಮುಖಾಂತರ 10 ಕೋಟಿ ಪರಿಹಾರ ಕೊಡ್ಸಿ. ಕೋಳಿ ಮರಿ ಸತ್ಯಕ್ಕೆ 10 ಕೋಟಿ ಪರಿಹಾರನ? ಲೇ 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 ಲೇ, ನಿಮ್ಗೆ ಒಳ್ಳೆ ಸಾವು ಬರಲ್ಲ ಕಣ್ರೋ, ನಿಮ್ಗೆ ಒಳ್ಳೆ ಸಾವು ಬರಲ್ಲ. ಓಕೆ ಮಂಜುನಾಥ್ ಅವರೇ, ಅಲ್ಲಿಂದ ನಾವು ನೇರವಾಗಿ ಈಗ ಆ ಒಂದು ಹಾಯಿಸಿದಂತ ವ್ಯಕ್ತಿ, ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಹತ್ರ ನಾವೀಗ ಹೋಗೋಣ. ಮಂಜುನಾಥ್ ಅವರೇ ಖಂಡಿತ ವೇದಿಕಾ, ನಾವೀಗ ಆ ಕಡೆ ಗಮನ ಕೊಡ್ಲೇಬೇಕು. ಈ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥ ದೈತ್ಯ ಪ್ರತಿಭೆ ಇಲ್ಲೇ ಇದೆ, ನಾವು ಅವರನ್ನ ಮಾತಾಡ್ಸೋಣ. ವೇದಿಕಾ ಸರ್, ಈಗೇನೀಗ ಅಪಘಾತವಾಗಿದೆ, ಅದಕ್ಕೂ ಹಳೆ ವೈಷಮ್ಯ ಕಾರಣ ಇರ್ಬೋದು, ಮತ್ತೆ ಅದರ ಜೊತೆಗೆ ನೀವು ಏನು ಅವರು 10 ಕೋಟಿ ರೂಪಾಯಿ ಪರಿಹಾರ ಕೇಳ್ತಿದ್ದಾರೆ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ? ಸರ್, ನಾನು ಗ್ಯಾರೇಜ್ ಕ್ಲೋಸ್ ಮಾಡ್ಕೊಂಡು ನನ್ನ ಪಾಡ್ ನಾನು ಬರ್ತಾ ಇದ್ದೆ. ಆ ಕೋಳಿನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು. ಅದು ಅಲ್ದಿರೆ ಅದು ಗಂಡು ಕೋಳಿ, ಮೊಟ್ಟೆ ಇಡಲ್ಲ. ಅದು ಹೆಣ್ಣು ಕೋಳಿ. ಹೆಣ್ಣಾಗಿದ್ರೆ ಮೇಕಪ್ ಮಾಡ್ಕೊಂಡು ಮನೇಲಿ ಇಡ್ತಿತ್ತು, ಗಂಡಾಗಿರಕ್ಕೆ ರೋಡ್ಗೆ ಬಂದಿರೋದು. ಅದು ಹೆಣ್ಣು ಕೋಳಿನೇ. ಮೇಕಪ್ ಕಿಟ್ ಖಾಲಿ ಆಗಿತ್ತು. ಚೂಸು ಮನೆಗೆ ಹೋಗಿ ಮೇಕಪ್ ಮಾಡ್ಕೊಂಡ್ ಬರಕ್ಕೆ ಹೋಗ್ತಾ ಇತ್ತು. ನೀನು ಅದು ಗಾಡಿ ತಂದು ಡಿಕ್ಕಿ ಹೊಡೆದಿದ್ಯಾ. ಅದು ಹೆಣ್ಣು ಕೋಳಿನೇ. ಗಂಡು ಗಣ, ಹೆಣ್ಣು ಕೋಳಿ, ಹೆಣ್ಣು ಕೋಳಿ. ನೋಡಿದ್ರಲ್ಲ ವೀಕ್ಷಕರೇ, ಅದೆಷ್ಟು ಗಲಾಟೆ ನಡೀತಾ ಇದೆ ಅಂತ. ಇಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇಲ್ಲೊಂದು ಹೊಸದಾದ ಪ್ರಶ್ನೆ ಹುಟ್ಟಿಕೊಂಡಿದೆ. ಅದೇನು ಅಂತಂದ್ರೆ ಈ ಕೋಳಿ ಗಂಡ ಹೆಣ್ಣ ಎಂಬುದಾಗಿದೆ. ವೇದಿಕಾ, ಇದನ್ನ ನಾವು ಪರಿಹರಿಸಲೇಬೇಕಾಗಿದೆ. ಓಕೆ ವೀಕ್ಷಕರೇ, ಇಲ್ಲಿ ಒಂದು ನಮಗೆ ಮತ್ತೊಂದು ಪ್ರಶ್ನೆ ಒಂದು ಹುಟ್ಕೊಂಡಿದೆ. ಈ ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಸರಿ ಮಂಜುನಾಥ್ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮಂಜುನಾಥ್ ಅವರೇ ಹೇಳಿ. ಮಂಜುನಾಥ್ ಅವರೇ ಖಂಡಿತ ವೇದಿಕಾ, ನೀವು ಹೇಳ್ಬೋದು, ಆ ಕೋಳಿ ಕಾಲು ಎತ್ತಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ. ಬಟ್ ಇಡೀ ಜನರಲ್ ನಾಲೆಜ್ ಇದಾಗಿರೋದ್ರಿಂದ ಬಟ್ ಅದನ್ನು ನಾನು ಇಲ್ಲಿ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ವೇದಿಕಾ. ಏನಂತಂದ್ರೆ ಆ ಕೋಳಿಯ ದೇಹ ಜಜ್ಜಿ ಕಂಡು ಹಿಡಿಯಲಾರದಷ್ಟು ಹಾಳಾಗಿರೋದ್ರಿಂದ ನಾವು ಅದನ್ನು ಕಂಡು ಹಿಡಿಯೋದು ಕಷ್ಟ ಆಗಿದೆ. ಅದು ಗಂಡೆ. ಅಮ್ಮಮ್ಮ ಅಂದ್ರೆ ಬೆಳಗ್ಗೆ ದೊಡ್ಡದಾಗಿದೆ. ಈ 2 kg ಮಾಂಸ ಸಿಕ್ತಿತ್ತು. ಬೇಕಾದ್ರೆ 250 ರೂಪಾಯಿ ಕೇಳಿ ಕೊಟ್ಬಿಡ್ತೀನಿ. ಅದು ಬಿಟ್ಟು 10 ಕೋಟಿ ಒಂದು ಪೇಸನ್ನು ಕೊಡಲ್ಲ. ನೀನ್ ಘಟಕ್ ತಕ್ಕಂತೆ ಮಾತಾಡ್ದೆ. ನಿನ್ 250 ಯಾವ ನಾಯಿಗ್ ಬೇಕು? ಅದು ಹೆಣ್ಣು ಕೋಳಿನೇ. ನಿನಗೇನ್ ಗೊತ್ತೋ ಬೆಣ್ಣೆ? 10 ಕೋಟಿಲಿ 10 ಪೈಸಾ ಕಮ್ಮಿ ಆದ್ರು ಇದ್ಯಾವ ಕೈ ಹೇಳಿ? ಎಡಗೈ ಸರ್, ಮುಟ್ಟಲ್ಲ.
ನಾಯಿ ಬಾರ ಇಲ್ಲಿ ಬಾರ ಅವ್ರ ಮನೆ ನಾಯಿ ಅಂದಿದ್ದು ನಿನ್ಗೆ ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಸಾರಿ, ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತಲ್ಲ. ಓಕೆನಾ? ಓಕೆ ಸರ್, ಪ್ಲೀಸ್ ಒನ್ ಮೋರ್ ಟೇಕ್ ಸರ್, ಪ್ಲೀಸ್ ಮೊದಲಿಂದ ಸರ್. ಸರ್ ಪ್ಲೀಸ್, ಈಗ ಪಂಚ್ ಮಾಡ್ತಿರಲ್ಲ ಅಲ್ಲಿಂದ ಸರ್. ಚೆನ್ನಾಗಿ ಮಾಡ ಆಲ್ ದ ಬೆಸ್ಟ್ ಬ್ರೀತಿಂಗ್ ಸ್ವಲ್ಪ ಬ್ಯಾಕ್ ಸರ್, ಓಕೆನಾ? ಟೇಕ್ ಓಕೆನಾ? ಆಲ್ ದ ಬೆಸ್ಟ್. ರೋಲಿಂಗ್ ಆಕ್ಷನ್. ಯಾವ ಮನೆ ನಾಯಿ ವಾಟ್ ಹ್ಯಾಪನ್? ತುಂಬಾ ಫಾಸ್ಟ್ ಆಗೋಯ್ತು ಮಂಜು. ಸಾರಿ ಸರ್, ಪ್ಲೀಸ್ ಸರ್. ಕ್ಯಾಮ್ರಾ ಮೂವ್ಮೆಂಟ್ಗೆ ಸ್ವಲ್ಪ ಫಾಸ್ಟ್ ಆಗ್ತಿದೆ, ಕೇವಲ ಸ್ಲೋ ಮೂವ್ಮೆಂಟ್ ಸರ್, ಪ್ಲೀಸ್. ತುಂಬಾ ಸ್ಲೋ ಬೇಕು ಸರ್. ಸರಿ ಸರ್, ಈಗ ನೋಡಿ ಸರ್. ಅದು ರೆಡಿ ಸರ್, ಓಕೆ ಆಕ್ಷನ್. ಯಾವಾಗ ನೀನು ನಾಯಿ ಅಂದಿದ್ದು? ನಿನಗೆ ಕಾಣಲ್ಲ ನಾಯಿ ಅಂದಿದ್ದು. ನಿನ್ ಕೋಲಿನ ಕಡೆ ಅಡ್ಡ ಬಂದಿದ್ದು. ಅಲ್ಲಿ ಒಂದು ಈ ಗದ್ದಲ ಗಲಾಟೆ ಸಂಭವಿಸ್ತಾ ಇದೆ. ಹಾಗಾಗಿ ಮಂಜುನಾಥ್ ಅವರೇ, ಇದಕ್ಕೆ ಈ ಒಂದು ಗಂಡು ಹೆಣ್ಣು ಅನ್ನೋದ್ರ ಬಗ್ಗೆ ಈ ಒಂದು ಗಲಾಟೆ ಸಂಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವೇನಂತ ಹೇಳ್ತೀರಾ ಮಂಜುನಾಥ್ ಅವರೇ? ಹೇಳಿ. ಖಂಡಿತ ವೇದಿಕಾ, ಇದಕ್ಕೆ ಪರಿಹಾರನ ಕಂಡುಕೊಳ್ಳೋದು ದೇಹ ಜಜ್ಜಿರೋದ್ರಿಂದ ಕಷ್ಟ ಆಗಿದೆ. ಈ ದೇಹವನ್ನ ಹೈದರಾಬಾದಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ. ಅಲ್ಲಿಂದ ಇದು ಗಂಡ ಹೆಣ್ಣ ಎಂಬುದು ರಿಪೋರ್ಟ್ ಬಂದ ನಂತರ ಖಂಡಿತವಾಗಿ ಹೇಳ್ಬೋದು ವೇದಿಕಾ. ಓಕೆ, ಧನ್ಯವಾದಗಳು ತಮ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮಂಜುನಾಥ್ ಅವರೇ. ಥ್ಯಾಂಕ್ ಯು ವೇದಿಕಾ. ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಜೊತೆ ರಿಪೋರ್ಟರ್ ಮಂಜುನಾಥ್, ನನ್ನ ಮಗನ್ ಚಾನಲ್. ಓಕೆ, ಧನ್ಯವಾದ. ಅಯ್ಯೋ, ಗಂಡೋ ಹೆಣ್ಣೋ ಯಾರು ಹೇಳ್ತಿಲ್ವಲ್ಲಪ್ಪ, ಗೊತ್ತಾಯ್ತಾನೆ ಇಲ್ವಲ್ಲ ಇದು. ಓಕೆ, ಬನ್ನಿ ವೀಕ್ಷಕರೇ, ಈ ವಿಷಯದ ಬಗ್ಗೆ ಗಂಭೀರವಾಗಿ ಮತ್ತೊಂದಿಷ್ಟು ಚರ್ಚೆ ಮಾಡಕ್ಕೆ ಇದೆ. ಹಾಗಾಗಿ ಈ ಒಂದು ಚರ್ಚೆಗೆ ಭಾಗವಹಿಸಲಿಕ್ಕೆ ಒಂದು 3 ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಕೋಳಿ ಮತ್ತು ಮೊಟ್ಟೆ ಕಲ್ಯಾಣ ಇಲಾಖೆ ಮಂಡಳಿಯ ಜಂಟಿ ನಿರ್ದೇಶಕರಾದಂತಹ ಕೋಳಿ ಮಂಜಾ ಅವರು. ನಮಸ್ಕಾರ. ಜೊತೆಯಲ್ಲಿ ಮತ್ತೆ ನಮ್ಮ ಜೊತೆಯಲ್ಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅರ್ಶನಯ್ಯ ಅವರು ಬರಬೇಕು. ನಮಸ್ಕಾರ. ಹಾಗೆ ಮತ್ತೆ ನಮ್ಮ ಜೊತೆಯಲ್ಲಿ ಹಳ್ಳಿಗಾಡು ರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಇಲ್ಲಿ ಸೀನಾ ಅವರು ಕೂಡ ಇಲ್ಲಿ ಇದ್ದಾರೆ. ನಮಸ್ಕಾರ ಸೀನಾ ಅವರೇ. ಓಕೆ ಸೀನಾ ಅವರೇ, ನೀವು ಇಷ್ಟೊತ್ತಿನವರೆಗೂ ಈ ಒಂದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದ್ರ ಬಗ್ಗೆ ಈ ಒಂದು ಚರ್ಚೆ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ? ಏನ್ ಆಗ್ಬಿಡದ ಅಂದ್ರೆ ಗಂಡ ಕೈ ಹಿಡ್ಕದ ಪಾಟಿ ಹೊಡಿದ್ ಬಿದ್ದಾರಲ್ಲ, ಅವ್ನಿಗೆ ಏನ್ ಗೊತ್ತಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾರು ನೋಡ್ಕೊಂಡ್ರೆ ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಇದೆಲ್ಲ ರೈತ ಮುಖಂಡರಾಗಿ ನಾವು ಖಂಡಿಸ್ಲೇಬೇಕು. ಇಲ್ಲ ಅಂತಂದ್ರೆ ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಗೊತ್ತಾಗಲ್ಲ ನಿಮ್ಗೆ ಏನು ಸುಮ್ಮನೆ. ಓಕೆ ಸೀನಾ ಅವರೇ, ನೀವು ಹೇಳಿದ್ದ ಪ್ರತಿಯೊಂದರಲ್ಲೂ ಸತ್ಯ ಇತ್ತು ಅಂತ ಹೇಳ್ಬಹುದು. ಆದ್ರೆ ನೀವು ಏನ್ ಹೇಳಿದ್ರಿ ಅಂತ ನಮ್ಗೆ ಸ್ಪಷ್ಟವಾಗಿ ತಿಳಿಲಿಲ್ಲ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ? ಇನ್ನೊಂದ್ಸತಿ ಹೇಳ್ಬೇಕು. ಏನ್ ಆಗ್ಬಿಟ್ಟಿದೆ ಅಂತಂದ್ರೆ ಹುಡುಗನ್ಗೆ ದಡಿಯ ಹಿಡ್ಕೊಂಡ್ ಅಪಾಟಿ ಹೊಡಿತಾವನಲ್ಲ. ಇಲ್ಲಿ ರೈತರ ಮೇಲೆ ಕಬ್ಬಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಏನಂದ್ರೆ ಏನಿಲ್ಲ. ಇಲ್ಲಿ ಬರ ಪೀಡಿತ ಇಲ್ಲ, ನೋಡಿ ನೀರು ಇಲ್ಲ. ಓಕೆ, ನೀವು ಹೇಳ್ತಾ ಇರೋದು ರೈತರ ಬಗ್ಗೆ, ಅದ್ರ ಬಗ್ಗೆ ನಮಗೂ ಪ್ರೀತಿ ಇದೆ ಸೀನಾ ಅವ್ರೆ. ಆದ್ರೆ ನಾನು ಇಲ್ಲಿ ಕೇಳ್ತಾ ಇರೋದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ದೇಶದಲ್ಲಿ ಇಪ್ಪಟ್ಟಿ ಬರ ಬಿದ್ದದ ಕೋಳಿ ಗಂಡ ಹೆಣ್ಣ ಅಂತ ತಗೊಂಡ್ ಸಾಯ್ತಾರೆ. ಸತ್ರ ಪಾಪ, ತಿಂದ್ರ ಹೋಯ್ತು, ಹೋದ್ರೆ ಹೋಯ್ತು. ಇದನ್ನ ನಾನು ಖಂಡಿಸ್ತೀನಿ. ಏನ್ ಕೋಳಿ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀರಾ ನೀವು? ಏನ್ ಕೋಳಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ನೋಡಿ, ಅವ್ನು ಸಾರ್ವಜನಿಕವಾಗಿ ನನಗೆ ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂದ್ರೆ ನಾನು ಭಾರತ ಬಂದ್ ಮಾಡ್ತೀನಿ. ಕಪಾಲ ಸೇರ್ಸ್ ಹೊಡೆದ ಅಂದ್ರೆ ಭಾರತ ಬಂದ್ ಮಾಡಿನಂತ ಮಾಡಕ್ ಕೆಲ್ಸವಿಲ್ಲ. ಬಂದ್ಬಿಟ್ಟು ಮುದಗಳು ಬಸ್ ಹತ್ಕೊಂಡು ಬಾ, ಹೊಡಿ ನೋಡೋಣ. ನಾವೀಗ ತಗೊಂಡೋಣ ಒಂದು ಚಿಕ್ಕ ವಿರಾಮ. ನೋಡ್ರಪ್ಪ, ನಮ್ಮಂತವರೆಲ್ಲ ಶಾಂತಿ ಮತ್ತು ಸಮಾಧಾನವನ್ನ ಕಾಪಾಡಬೇಕು. ಕಾನೂನನ್ನ ಕೈ ತಗೋಬಾರ್ದು, ಹಂಗೆಲ್ಲ ತಗೋಬಾರ್ದು. ಶಾಂತಿ. ನೀರು ಕುಡಿ. ಏನ್ ಕೇಳಿದ್ರಿ ಮಂಜೂರ್? ಬ್ರೇಕ್ ಎಷ್ಟು ನಿಮಿಷ ಇದೆ ಅಂದೆ? ಬ್ರೇಕ್ ಒಂದು 2 ರಿಂದ 3 ನಿಮಿಷ ಇದೆ. ಓ, ನನ್ಗೆ ಹೊಟ್ಟೆ ಸೀತಾ ಇದೆ, ಏನಾದ್ರೂ ತಿನ್ಬಹುದಲ್ಲ? ಓಕೆ. ಗಂಡೋ ಹೆಣ್ಣೋ ಯಾರು ಹೇಳ್ತಿರಲ್ಲಪ್ಪ, ಗೊತ್ತಾಯ್ತಿಲ್ಲ. ಈಗ ತಾನೇ ಕೋಳಿ ಪಾಪ ಪುಣ್ಯ ಅಂದ್ಬಿಟ್ಟು ಲೆಗ್ ಪೀಸ್ ತಿಂತಿದ್ದಲ್ಲ. ನೀನು ಆಚೆ ಬಾರೋ, ಆಚೆ ಬಾರೋ, ನೀನು ಬಾರೋ. ಶಾಂತಿ ಸಮಾಧಾನವನ್ನು ಬರೋದು ಈಗಲೇ ಬರ್ತಿರ್ತಾರೆ. ನಿಂತ್ಕೊಳ್ಳಿ, ಕ್ಯಾಮ್ರಾ ಆಫ್ ಮಾಡ್ರಪ್ಪ, ಕ್ಯಾಮ್ರಾ ಆಫ್ ಮಾಡಿ. ನಿಮಿಷ ಬನ್ನಿ.
ಗಂಡೋ ಎನ್ನೋ ಗಂಡೋ ಎನ್ನೋ ಗಂಡೋ ಎನ್ನೋ ಗಂಡೋ ಎನ್ನೋ ನನ್ನ ಹುಂಜನೋ ಕೋಳಿನೋ ಅಯ್ಯೋ ಸಾರ್ ಗಂಡೋ ಎನ್ನೋ ನೀವಾರು ಹೇಳಿ ಸಾರ್. ಎಸ್ ನಿರಂಜನ್, ಏನಾಗ್ತಾ ಇದೆ ಮಜಾ ಭಾರತದ ಈ ಒಂದು ವೇದಿಕೆಯಲ್ಲಿ ನನ್ ಮಗಂದ್ ಈ ಚಾನೆಲ್ ನಲ್ಲಿ ಮೂಡಿ ಬಂದಂತಹ ಕೋಳಿ ಗಂಡೋ ಹೆಣ್ಣೋ ಅನ್ನೋ ಅಂತ ಒಂದು ಅದ್ಭುತವಾದಂತಹ ವಿಷಯದ ಚರ್ಚೆ ಎಷ್ಟು ಜನರ ನಗುವಿಗೆ ಕಾರಣವಾಗಿದೆ, ಎಷ್ಟು ಹಲ್ಲುಗಳಿಗೆ ನೋವಾಗಿದೆ, ಎಷ್ಟರ ಮಟ್ಟಿಗೆ ಹೊಟ್ಟೆಗಳಲ್ಲಿ ಹುಣ್ಣಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಿರಂಜನ್ ಏನ್ ಹೇಳ್ತೀರಾ ಈ ವಿಷಯದ ಬಗ್ಗೆ? ಶೀತಲ್ ಕೇಳಿಸ್ತದೆ ಹೇಳಿ ಒಂದ್ ನಿಮಿಷ. ಕ್ಯಾಮ್ರಾ ಹಿಂದೆ ಏನೇ ಹೇಳ್ತೀಯ, ಮುಂದೆ ಬರೆಯ. ಏನ್ ನಾನ್ ಮೊಟ್ಟೆ ಇಡ್ಲಾ ಬೈಲಿ? ಈ ಒಂದು ಸಮಾಚಾರದ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂತಂದ್ರೆ, ಶೀತಲ್, ಇಲ್ಲಿ ಕೋಳಿ ಗಂಡ ಹೆಣ್ಣ ಅಂದ್ರೆ ಮೇಲ ಫೀಮೇಲ ಅಂದ್ರೆ ಪುಲ್ಲಿಂಗನ ಸ್ತ್ರೀಲಿಂಗನ ಅಂದ್ರೆ ಕೋಳಿ ತಿರ್ಗಾ ಗಂಡ ಹೆಣ್ಣ ಅಂದ್ರೆ ಹೆಣ್ಣ ಗಂಡ ಅಂದ್ರೆ ಈ ಒಂದು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಧಿವಿಜ್ಞಾನ ಒಂದು ಪರೀಕ್ಷಾ ಕೇಂದ್ರ ಏನಿದೆ ಅಲ್ಲಿನ ತಜ್ಞರಾದಂತಹ ಮೇಲ್ ಕೋಳಿಗಳ ಡಾಕ್ಟರ್ ಆದಂತಹ ಎಸ್ ನಾರಾಯಣ ಅವರ ಬಳಿ ಕೇಳೋಣ. ಸರ್ ಹೇಳಿ, ಈ ಒಂದು ಕೋಳಿ ಗಂಡ ಹೆಣ್ಣ? ಏನಪ್ಪ ಕೋಳಿ ತಜ್ಞರು ತರ ಕಾಣ್ತಾರ? ಏನ್ ಬೇಕಾದ್ರೂ ಹೇಳ್ತಾ ಇದ್ದಾರೆ ಮಿಸ್ಟರ್ ನಮ್ಮ ಚಾನೆಲ್ ನ ಪ್ರತಿನಿಧಿ. ದಂಡ ವಿಧಿಸಲಾಗುತ್ತೆ, ದಂಡಕ್ಕೆ ಸಿದ್ಧವಾಗಿರ್ಬೇಕು. ಒಂದ್ ನಿಮಿಷ, ದಂಡನಾದ್ರೂ ವಿಧಿಸಿ ದೊಣ್ಣೆನಾದ್ರೂ. ಇವಾಗ ಈ ಟೀಮ್ ಪಂಚ್ ಪಂಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಹೇಳಿ. ಇದು ಅದ್ಭುತವಾದಂತ ಸ್ಕಿಟ್ಟು ನೀವು ಮಾಡಿದ್ದು, ತುಂಬಾ ಅದ್ಭುತವಾಗಿತ್ತು. ನಾವೆಷ್ಟು ನಗಾಡಿದೀವಿ ಅಂದ್ರೆ, ಅವ್ರು ಬಿಗಿನಿಂಗ್ ಬಂದಾಗ ನನಗೊಂದು ಎಲ್ಲೋ ಸ್ವಲ್ಪ ಎಳಿತಾ ಇತ್ತು, ಏನ್ ಇವರು ಬಂದು ಕೂತ್ಕೊಂಡು ಟಿವಿ ಆನ್ ಮಾಡಿದ್ರು ಅಂತ ಹೇಳಿ. ಆಮೇಲೆ ಲೀಲಾ ಬಂದ್ಲು, ನಂಗೆ ಶೀತಲ್ ಶೆಟ್ಟಿನೇ ನೆನಪಾಗಿ ಹಾಗೇ ನೆನಪಾಗಿದ್ದು. ಆಮೇಲೆ ಅಲ್ಲಿಂದ ಬಂದ್ರೆ ಅವ್ನು, ಮಂಜುನಾಥ್ ಎಲ್ಲಿದ್ಯೋ ಕೈ ಎತ್ತೋ, ನೀ ಏನೋ ಇವತ್ತು ತಿಂದಾಕ್ಬಿಟ್ಟೆ ಕಣ ಎಲ್ಲಾರನ್ನು. ಎಷ್ಟು ಚೆನ್ನಾಗಿ ರೀಡ್ ಮಾಡಿದೆ ಕಣ ಅದನ್ನ. ಅಂದ್ರೆ ಒತ್ತಿ ಎರಡು ಮೂರ್ಲ ಆರು, 3 2 6 6 5 1 6 ಹಿಂಗೆ ಹೇಳಿ ಚುಚ್ಚಿ ನಿಜವಾಗ್ಲೂ ನಮಗೆ ಒಂದು ನ್ಯೂಸ್ ರಿಪೋರ್ಟ್ನ ಹೇಗೆ ಲೈವ್ ಆಗಿ ನೋಡ್ತೀವಿ ಅದರ ಅನುಭವ ಕೊಟ್ರಿ ಎಲ್ರು. ಸೂಪರ್. ಆಮೇಲೆ ನಮ್ಮ ಬಸ್ಸು, ಆಮೇಲೆ ಜೀವನ್ ಅವನ್ ಬಸ್ಸು ಎಲೆಮರೆ ಕಾಯಿನೇ ಕಣ. ನಿನ್ ಹೆಸರು, ನೀನ್ ಬದುಕಿರೋವರೆಗೂ ನಿನ್ ಹೆಸರೇ ಅದು ಹೋಗತ್ತೆ, ಎಲೆಮರೆ ಕಾಯಿ. ಇಡೀ ತಂಡ ನಮ್ಮ ಮತ್ತು ನೋಡ್ತಕ್ಕಂಥ ಪ್ರೇಕ್ಷಕರ ಪ್ರಶಂಸೆಗೆ ಅರ್ಹವಾದಂತ ತಂಡ ನಿಮ್ದು. ಶ್ರುತಿ ಮೇಡಮ್, ಸೂಪರ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋವಿಂಗ್ ಆಕ್ಟಿಂಗ್, ಸೂಪರ್ ಆಗಿತ್ತು. ಪ್ಯಾರಲಲ್ ಆಗಿ ಅಟ್ ಎ ಟೈಮ್ 4 ಕತೆ ತೋರಿಸೋದಿದೆಯಲ್ಲ, ಅದು ತುಂಬಾ ಹೊಸದಾಗಿತ್ತು, ಹೊಸ ಪ್ರಯೋಗ ಈ ವೇದಿಕೆ ಮೇಲೆ. ತುಂಬಾನೇ ಚೆನ್ನಾಗಿತ್ತು. ನಿಮ್ಮೆಲ್ಲರ ಟೈಮಿಂಗು, ನೀವು ಆರಿಸ್ಕೊಂಡಂಥ ಕತೆ, ನೀವು ಆರಿಸ್ಕೊಂಡಂಥ ವಿಚಾರ, ನಿಮ್ಮ ಕಥೆಯಲ್ಲಿದ್ದಂಥ ಸಂಭಾಷಣೆ ಎಲ್ಲವೂ ಚೆನ್ನಾಗಿತ್ತು. ಒಂದು ಮಾತ್ರ ಹೇಳಬಲ್ಲೆ, ಇವತ್ತಿನ ಈ ಆ್ಯಕ್ಟಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮಂಜುನಾಥ್. ಅಂದ್ರೆ ನೀವೊಬ್ಬರು ನೋಡಿ ಆಕ್ಟಿಂಗ್ ನ ಕದ್ದಿದ್ದೀರಾ ಅಂತ ನನ್ಗನ್ಸ್ತು. ಖಂಡಿತ. ಯಾರು ಹೇಳ? ಶೀತಲ್ ನೋಡಿ ಕದ್ದಿದ್ದೀರಾ? ಅಲ್ಲ, ಅದು ಮಾತ್ರ ಅಲ್ಲ, ಶೀತಲ್ ಮಾತಾಡೋ ಪ್ರತಿ ಸರಿ ತಲೆ ನಿಮ್ಗೆ ಗೊತ್ತಿದ್ಯಾ ಅನ್ನೋದೆಲ್ಲ ಅಲ್ಲ. ತುಂಬಾನೇ ಚೆನ್ನಾಗಿತ್ತು ನಿಮ್ ಆಕ್ಟ್. ಸೂಪರ್ಬ್ ಎಂಟರ್ಟೈನ್ಮೆಂಟ್. ಆಲ್ ದ ಬೆಸ್ಟ್. ಸೂಪರ್ ಎಂಟರ್ಟೈನ್ಮೆಂಟ್ ಅಂತ ಹೇಳಾದ್ಮೇಲೆ ಇವಾಗ ನಮ್ಮ ಚಿನ್ನಾರಿ ಅವ್ರನ್ನ ಕೇಳೋಂತ ಸಮಯ. ಮಂಜುನಾಥ್ ಅಲ್ವಾ ನೀವು? ಸರ್, ಫ್ಯಾಂಟಾಸ್ಟಿಕ್ ಸರ್. ಕಣ್ಣೆದುರಿಗೆ ಒಂದು ವಿಷಯ ಅಷ್ಟು ಚೆನ್ನಾಗಿ ನನ್ನ ಲೈವ್ ಆಗಿ ಯಾವುದೋ ಒಂದು ನಿಜವಾದ ವಿಷಯ ನಡೀತಾ ಇದೆ ಅನ್ನೋಷ್ಟರ ಮಟ್ಟಿಗೆ ಅದನ್ನ ಪ್ರೆಸೆಂಟ್ ಮಾಡಿದ್ರಿ. ಮನೇಲಿ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಅದೇ ಅನಿಸ್ತಾ ಇರುತ್ತೆ. ತುಂಬಾ ಎಂಟರ್ಟೈನ್ ಆಗಿದ್ದೀನಿ. ಈ ತರ ನಕ್ಕು ಸುಮಾರು ದಿವಸ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಕಾರುಣ್ಯ, ಹೆಂಗ ಅನಿಸ್ತಮ್ಮ ಕೋಳಿ ಮೊಟ್ಟೆ ಇಟ್ಟಿದ್ದು?
ಪಸಂದಾಗಿತ್ತು. ಮಜಾ ಭಾರತ್ ಸ್ಟುಡಿಯೋನಲ್ಲಿ ಇದೀವಿ ಅನ್ಸೋದಕ್ಕಿಂತ ನಂಗೆ ಯಾವುದೋ ನ್ಯೂಸ್ ಚಾನಲ್ ಮುಂದೆ ಕುತ್ಕೊಂಡು ನಾನೇ ಈ ಒಂದು ಸ್ಕಿಟ್ ನೋಡ್ದಂಗೆ ಅನಿಸ್ತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೋರೋವರ್ ಅವ್ರದ್ದು ಕಾಸ್ಟ್ಯೂಮ್ಸ್ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಅವರು ನ್ಯೂಸ್ ರೀಡರ್ ಇರ್ಬೋದು ಮತ್ತು ಅವರು ಆ್ಯಂಕರ್ ಇರ್ಬೋದು ಎಲ್ಲ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಮಂಜುನಾಥ್ ಅವರೇ, ನಿಮ್ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಮೇಡಮ್. ತುಂಬಾ ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಜೊತೆ, ಅದು ಆಕ್ಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಜೊತೆ. ಇಟ್ ವಾಸ್ ವಂಡರ್ಫುಲ್. ಸೊ ನಮ್ಮ ಸೂಪರು ಹಾಗೆ ಚಾಲೆಂಜ್ ತಗೊಳ್ಳೋ ಅಂತ ಟೈಮು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮಜಾ ಭಾರತದ ಒಬ್ಬರು ಸೂಪರ್ ಡೂಪರ್ ಟ್ಯಾಲೆಂಟ್ಗೆ ಒಂದು ಆಸೆ ಆಗಿದೆ. ಯಾರಿಗಂದ್ರೆ ನಿಳಾಗೆ ವಿಜಯ ರಾಘವೇಂದ್ರ ಅವ್ರನ್ನ ಒಂದ್ಸಲ ತಬ್ಕೊಳ್ಬೇಕು ಅಂತ ಆಸೆ ಆಗಿದೆ. ಅವ್ರು ಒಂದ್ ಮಾತು ಕೇಳ್ಬೋಣ, ನಿಮ್ಗೆ ಒಪ್ಪಿಗೆ ಇದೆಯಾ? ಇಲ್ಲ ನಾನು ವಂದನಾಗ್ ಫೋನ್ ಮಾಡ್ಬೇಕು, ಅಲ್ಲಿ ಕೇಳ್ಬೇಕು. ಐ ಆಮ್ ಸಾರಿ ಅಲ್ಲ ಅಪ್ಪ ವಿಜಯ್ ಶಾಕ್ ಆಗೋದು. ಇದೇ ಖುಷಿಯೊಂದಿಗೆ ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ಅಲ್ಲಿಗೆ ನಿಜವಾಗ್ಲೂ ಸಾಕದಾಗಿ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೋಗಿ ಬನ್ನಿ. ನಿರಂಜನ್ ಯಾರನ್ನೂ ಕಳಿಸ್ಬೇಡಿ, ಒಂದ್ ನಿಮಿಷ ನಾವೇ ಬರ್ಬೇಕು ಅನ್ಕೊಂಡಿದೀವಿ. ಒಂದ್ ನಿಮಿಷ. ಪ್ರತಿ ಸಲ ಅಲ್ಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡ್ತಾ ಇದ್ವಿ. ಈಗ ಯೋಚನೆ ಮಾಡಕ್ ಅವಕಾಶ ಇರ್ಲಿಲ್ಲ. ಆಮೇಲೆ ನೀವು ಕೇಳಕ್ ನಾನು ನಿಮಗೆ ಅವಕಾಶ ಕೊಡ್ಲಿಲ್ಲ. ಓಕೆ, ನಾವೇ ವೇದಿಕೆ ಮೇಲೆ ಬಂದ್ಬಿಟ್ಟಿದೀವಿ. ನಾವು ಹೇಳೋದು ಇಲ್ಲ. ಮೊದ್ಲು ಕಿರೀಟ ಏನೀಗ ಈ ಒಂದು ಕಾರ್ಯಕ್ರಮದಲ್ಲಿ ಕಿರೀಟವನ್ನ ಹಾಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಸಂದರ್ಭ ಈಗ ಬಂದೊದಗಿದೆ. ಹೇಳಿ, ನಿಮ್ಮ ತಲೆ ಒಳಗೆ ಮೆದುಳು ಯಾವ ರೀತಿ ಕೆಲಸ ಮಾಡ್ತಿದೆ ಈಗ? ಖಂಡಿತವಾಗಿ ಖುಷಿ ಅನ್ನೋದು ಏನಿದೆ, ಹ್ಯಾಪಿ ಅಂತ ಏನ್ ಹೇಳ್ತಾರೆ, ಅದು ನಂಗೀಗ ಖಂಡಿತವಾಗಿಯೂ ಆಗ್ತಾ ಇದೆ ಸರ್. ಇವ್ರಿಗೇನೋ ಕಿರೀಟ ಬಂತು. ಸೊ ಮತ್ತೊಬ್ಬರಿಗೆ ಮತ್ತೊಂದು ಕೋರಿಕೆ ಇದೆ. ಓವರ್ ಟು ಜೀವನ್, ಏನು ಕೋರಿಕೆ ಇದೆ ಹೇಳಿ? ನಾನು ಕಾರುಣ್ಯರಾಮ್ ಅವ್ರಿಗೆ ಒಂದು ಹಗ್ ಮಾಡ್ಬೇಕು. ಬಾಗುರು ಆಸೆ ನಿಧಾನ ಸ್ಲೋ ಬಾಗುರು ಈಗ ನಿಜವಾಗ್ಲೂ ನಮ್ಗೆ ತುಂಬಾನೇ ಖುಷಿ ಆಯ್ತು. 2 ಕನಸು ತಂಡ ಇವತ್ತು ನಮ್ಮ ಜೊತೆ ಇತ್ತು. ಸೊ ಓವರ್ ಆಲ್ ಆಗಿ ನಿಮಗೆ ಏನ್ ಅನಿಸ್ತು ಇವತ್ತಿನ ಕಾರ್ಯಕ್ರಮ? ಮಜಾ ಭಾರತಕ್ಕೆ ಬಂದಿದ್ದು ತುಂಬಾನೇ ಮಜವಾಗಿತ್ತು. ಈ ತರ ಕಾರ್ಯಕ್ರಮಗಳಿಂದ ಎಂತೆಂಥ ಪ್ರತಿಭೆಗಳು ಮೂಡ್ ಬರ್ತಾ ಇದ್ದಾವೆ. ನಾರಾಯಣ್ ಸರ್ ಹತ್ರ ಕೇಳ್ತಾ ಇದ್ದೆ, ಹೇಳಿದ್ರೆ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಇಂಥವ್ರಿಗೊಂದು ಚಾನ್ಸ್ ಕೊಡ್ತೀನಿ ಅನ್ನೋ ಒಂದು ಅಷ್ಟೊಂದು ನಮಗೆ ಇವ್ರ ಮನಸ್ಸಲ್ಲೇ ಬರೋ ಹಾಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರಲ್ಲೂ ಬಹಳ ದೊಡ್ಡ ಪ್ರತಿಭೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ ದಿಲೀಪ್ ರಾಜ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರುತಿ ಅಕ್ಕ, ಶ್ರೀತಲ್ ಮತ್ತೆ ನಿರಂಜನ್, ಥ್ಯಾಂಕ್ ಯು ವೆರಿ ಮಚ್. 2 ಕನಸು ಸಿನಿಮಾ, ಇದರ ನಿರ್ದೇಶಕರು ಬಂದು ಮದನ್ ಅಂತ ಹೇಳಿ. ಮದನ್ ಪ್ಲೀಸ್ ಬನ್ನಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮದನ್ ಅವರು. ಮದನ್ ಹೇಳಿ. 2 ಕನಸು ಅಂದ್ರೆ ಎಲ್ರಿಗೂ ಒಂಥರ ಖುಷಿ ಆಗುತ್ತೆ. ಪ್ಲಸ್ ಎಲ್ರೂ ಅಪ್ಪಾಜಿಯವ್ರು ನೆನೆಸ್ಕೊತಾರೆ. ನನಗೇನೊಂದು ಆಸೆ ಅಂದರೆ ಅಪ್ಪಾಜಿಯವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆ ಲಕ್ಕಿಲ್ಲ. ಆ ಲಕ್ಕು ಲಾಸ್ಟು ನಾರಾಯಣ್ ಸರ್ ಅವ್ರಿಗೆ ಲಾಸ್ಟ್ ಆಯಿತು. 2 ಕನಸು ಟೈಟ್ ಇಟ್ಕೊಂಡು ಅಪ್ಪಾಜಿಯವ್ರು ನೆನೆಸ್ಕೊಂಡ್ರೆ ವಿಜಯ್ ಸರಲ್ಲಿ ಕಾಣ್ಬೋದಂತ 2 ಕನಸು ಒಂದು ಚಿತ್ರ ಮಾಡಿದ್ದೀನಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ 2 ಕನಸು ಟೈಟಲ್ಗೆ ಧಕ್ಕೆ ಆಗಬಾರ್ದು ಅಂತ ಕತೆ ಮಾಡಿದ್ದೀನಿ. ಸೂಪರ್ ಹಿಟ್ ಆಗಲೇಬೇಕು ಅಂತ. ಎಕ್ಸಾಕ್ಟ್ಲಿ. ಮದನ್ ಅವರ 2 ಕನಸು ಮಾತ್ರ ಅಲ್ಲ ಇದು. ಮದನ್ ಅವ್ರು ಹೇಳಿದಂತಹ ಮಾತು ನೂರಾರು ತಂತ್ರಜ್ಞರ ಕನಸು ಕೂಡ ಹೌದು. ಅವರೆಲ್ಲರ ಕನಸು ನನಸಾಗ್ಲಿ ಅನ್ನೋದು ಮಜಾ ಭಾರತದ ಹಾರೈಕೆ. ಹಾಗೆ 2 ಕನಸು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅನ್ನೋದು ಕೂಡ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಈಗ ಇವ್ರಿಗೇನೋ ಇಲ್ಲೇ ನೀವು ಸರ್ಪ್ರೈಸ್ ಕೊಟ್ಬಿಟ್ರಿ ನಾರಾಯಣ್ ಸರ್. ಬಟ್ ಇವಾಗ ಚಾಲೆಂಜ್ ಅಂತ ಒಂದು ಇತ್ತಲ್ಲ ನಮ್ಮ ಶೋನಲ್ಲಿ, ಅದು ಏನಿಲ್ಲ. ಇವತ್ತು ಚಾಲೆಂಜ್ ಅನ್ನೋದು ಯಾರಿಗೂ ಇಲ್ಲ ಅನ್ನೋದು ನಾವಿಬ್ರು ಡಿಸೈಡ್ ಮಾಡಿದ್ದೀವಿ. ಸೂಪರ್. ಹಾಗಾದ್ರೆ
ಇವಾಗ ಕಾರ್ಯಕ್ರಮವನ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಬಂದಿರುವಂತಹ ಗೆಸ್ಟ್ಗೆ ಹೂಗುಚ್ಚ ಕೊಡುವಂತಹ ಟೈಮು. ಖಂಡಿತವಾಗ್ಲೂ ಬರ್ಲಿ. ಎರಡು ಕನಸು ಚಿತ್ರ ನಮ್ಮ ಜೊತೆ ಇತ್ತು. ಹಾಗೆ ಇವತ್ತು ಒಳ್ಳೆ ಸೂಪರ್ ಡೂಪರ್ ಆದ ಸ್ಕಿಟ್ ಕೂಡ ಇತ್ತು. ಇದೆಲ್ಲದರ ಮಧ್ಯ ಈ ಶೋನ ಎಂಡ್ ಮಾಡೋದು ಈ ಒಂದು ಮಜಾ ಭಾರತ ಎನ್ನುವ ಮಹಾನ್ ಶೋನ ಮಹಾನ್ ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಕಡೆಯ ಮಾತೊಂದಿಗೆ ಅಯ್ಯೋ ಮುಗಿಸ್ತಾ ಇದೀನಿ. ಈ ಮಾತೇನು ಅಂದ್ರೆ, ನಮ್ಮ ಬೆನ್ನ ಹಿಂದೆ ನಿಂತು ಮಾತಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಬೆನ್ನಿಂದನೇ ಇರ್ತಾರೆ, ನಾವು ಯಾವಾಗ್ಲೂ ಮುಂದೆನೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಈ ಒಂದು ಮಹಾನ್ ನಿರೂಪಕ ಹೊರಡ್ತಾ ಇದ್ದಾನೆ. ಬಾಯ್, ಟೇಕ್ ಕೇರ್, ಬಾಯ್.